ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ನಿನ್ನೆ ಕ್ಲಾಸಿನೊಳಗೆ ನಾವೇನು ನೋಡಿದ್ವಪ್ಪ ಅಂದ್ರೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ನೋಡಿದ್ವಿ ರೀ. ಸ್ಪೇಸ್ ಟೆಕ್ನಾಲಜಿ ಆದಮೇಲೆ ಏನಪ್ಪ ಅಂದರೆ ಡಿಫೆನ್ಸ್ ಟೆಕ್ನಾಲಜಿ ಮೇಲೆ ನಾನು ಏನು ಮಾಡಿದ್ನಪ್ಪ ಅಂದ್ರೆ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಯಾಕಂದರೆ ನೋಡಿರಿ, ಇವತ್ತು ಭಾರತ ಅನ್ನೋ ಒಂದು ದೇಶದಿಂದ ನಾವೇನು ಮಾಡ್ಕೋಬೇಕಪ್ಪ ಅಂದರೆ ರಕ್ಷಣೆ ಮಾಡ್ಕೋಬೇಕು. ಹಾಗಂದ್ರೆ ನಮ್ಮದು ರಕ್ಷಣಾ ಬಲ ಯಾವ ಥರ ಐತಿ ಅದ್ರ ಬಗ್ಗೆ ಏನು ನೋಡೋಣಪ್ಪ ಅಂತಂದರೆ ನಮ್ಮಲ್ಲಿ ಯುದ್ಧ ವಿಮಾನಗಳು ಯಾವ ಥರ ಅದಾವು, ಮತ್ತೇನಪ್ಪ ಅಂತಂದರೆ ಡ್ರೋನ್ಗಳು, ಹೆಲಿಕಾಪ್ಟರ್ಗಳು ಯಾವ್ಯಾವ ಅದಾವು ಭಾರತ ದೇಶದ್ದು, ಅಥವಾ ನಾವು ಬೇರೆ ದೇಶದಿಂದ ಯಾವ ಥರ ತುಂಬಿಕೊಂಡು ಬಂದೇವಿ ಅನ್ನೋದನ್ನು ನಾವು ಈ ಒಂದು ರಕ್ಷಣಾ ತಂತ್ರಜ್ಞಾನ ಡಿಫೆನ್ಸ್ ಟೆಕ್ನಾಲಜಿ ಒಳಗೆ ನೋಡೋಣಂತೆ. ಹಾಗಂದ್ರೆ ನೋಡ್ರಿ, ನಾವು ಭಾರತದ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಮಾಹಿತಿ ನೋಡ್ಬೇಕಂತಂದ್ರೆ ಭಾರತ ದೇಶ 7ನೇ ದೊಡ್ಡ ರಾಷ್ಟ್ರ ಅಂತ ಕರಿತೀವಿ ನಾವು. ಜಗತ್ತಿನಲ್ಲಿ ಏನಪ್ಪ ಅಂದ್ರೆ 2.4% ಅಷ್ಟು ಏನಾಗೈತೆ ಅಂತಂದ್ರೆ ವಿಸ್ತೀರ್ಣ ಹೊಂದತಿ. ಜನಸಂಖ್ಯೆಯಲ್ಲಿ ಏನಪ್ಪ ಅಂತಂದ್ರೆ 2ನೇ ಸ್ಥಾನವನ್ನು ಏನು ಮಾಡಿದಪ್ಪ ಅಂದ್ರೆ ಭಾರತ ದೇಶ ಹೊಂದತಿ. ನೋಡ್ರಿ, 7 ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಟೋಟಲ್ ಆಗಿ ಭಾರತವನ್ನು ಸುತ್ತುವರೆದ ರಾಷ್ಟ್ರಗಳು 11 ರಾಷ್ಟ್ರಗಳ ಸುತ್ತುವರೆದವ. 7 ರಾಷ್ಟ್ರಗಳು ಏನಾಗ್ಯಪ್ಪ ಅಂತಂದ್ರೆ ಭೂಗಡಿಯನ್ನು ಹೊಂದ್ಕೊಂಡವ್ರಿ. 7 ರಾಷ್ಟ್ರಗಳು ಏನಪ್ಪ ಅಂದ್ರೆ ಜಲಗಡಿಯನ್ನು ಹೊಂದ್ಕೊಂಡವ. 3 ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಭೂಗಡಿ ಮತ್ತು ಜಲಗಡಿನ ಎರಡನ್ನೂ ಹೊಂದ್ಕೊಂಡವ. ಇಷ್ಟೆಲ್ಲ ಹೊಂದಿರತಕ್ಕಂತಹ ಈ ಭಾರತ ದೇಶವನ್ನು ನೋಡ್ರಿ, 9 ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿವೆ. 2011 ಜನಗಣತಿ ಪ್ರಕಾರ 130 ಕೋಟಿಗಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದೇವ್ರಿ. ಇಷ್ಟೆಲ್ಲ ಹೊಂದಿರತಕ್ಕಂತಹ ಈ ಭಾರತ ದೇಶವನ್ನು ನಾವೇನು ಮಾಡ್ಬೇಕಂತಂದ್ರೆ ರಕ್ಷಣೆ ಮಾಡ್ಕೋಬೇಕು. ಆ ರಕ್ಷಣೆ ಮಾಡೋಕ್ಕಿರುವುದು ಯಾವುದಪ್ಪ ಅಂತಂದ್ರೆ ನಮಗೆ ಹೆಮ್ಮೆಯ ಸಂಸ್ಥೆ DRDO ಅಂತ ನಾವೇನು ಮಾಡ್ತೀವ್ರಿ ಕರಿತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ದೇಶದೊಳಗೆ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಂಸ್ಥೆಗಳು ಬರ್ತಾವ. ಏನ್ರಿ, ಕೆಲವೊಂದಿಷ್ಟು ಸಂಸ್ಥೆಗಳು ಬರ್ತಾವ. ಅದ್ರೊಳಗೆ ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಭೂಸೇನೆ ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಎಷ್ಟರೊಳಗೆ ಸ್ಥಾಪನೆ ಆಯ್ತಂದ್ರೆ ಏಪ್ರಿಲ್ 1, 1895 ಸ್ಥಾಪನೆ ಆಯಿತು. 1949 ಜನವರಿ 15 ಏನು ಮಾಡಿದ್ರಪ್ಪ ಅಂತಂದ್ರೆ ಭಾರತಕ್ಕೆ ಹಸ್ತಾಂತರ ಮಾಡಿದರು. ಆ ಒಂದು ಅಧಿಕಾರದಲ್ಲಿ ಬ್ರಿಟಿಷ್ ಅಧಿಕಾರ ಆಗಿರ್ತಕ್ಕಂತಹ ಅಲ್ಫರ್ಡ್ ಗುಚ್ಚ ಅವರು, ಯಾರ್ರಿ ಅಲ್ಫರ್ಡ್ ಗುಚ್ಚ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ನಮ್ಮ ಜನರಲ್ ಕಾರ್ಯಪ್ಪನವ್ರಿಗೆ ಏನು ಮಾಡಿದ್ರಪ್ಪ ಅಂತಂದ್ರೆ 1949 ಜನವರಿ 15 ಏನು ಮಾಡಿದ್ರಪ್ಪ ಅಂತಂದ್ರೆ ಹಸ್ತಾಂತರ ಮಾಡಿದ್ರು. ಆ ಒಂದು ಜನವರಿ 15 ಹಸ್ತಾಂತರ ಮಾಡಿದ ದಿನವನ್ನು ನಾವೇನಂತ ಆಚರಣೆ ಮಾಡ್ತೀವಿ ರೀ ಅಂತಂದ್ರೆ ಭೂಸೇನಾ ದಿನಾಚರಣೆ ಅಂತ ಮಾಡ್ತೀವಿ, ಅಥವಾ ಆರ್ಮಿ ಡೇ ಅಂತ ಕರಿತೀವಿ. ನಾವು ಆರ್ಮಿ ಡೇ ಅಂತ ಕರಿತೀವಿ. ಸರ, ಇದ್ರೊಳಗೆ ಕೆಲಸ ಮಾಡುವಂತಹ ಮುಖ್ಯಸ್ಥರಿಗೆ ಏನಂತ ಕೇಳ್ಯಾರ ಅಂತಂದು ಒಮ್ಮೆ SDA ಕ್ವಶನ್ ಆಗೈತಿ. ಏನಂತ ಕರಿತಾರ್ರಿ ಸರ ಅಂತ ಕೇಳಿದ್ರೆ ಜನರಲ್ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಜನರಲ್ ಅಂತ ಕರೀತಾರೆ. ನೆಕ್ಸ್ಟ್, ಹಂಗಂದ್ರೆ ಪ್ರಸ್ತುತ ಜನರಲ್ ಯಾರದಾರ ಅಂತ ಕೇಳಿದಾಗ ನೋಡ್ರಿ, ಇನ್ನೂ ಅಧಿಕೃತವಾಗಿ ಆಗಿಲ್ಲ. ಈಗ ಏನದಾರಪ್ಪ ಅಂತಂದ್ರೆ ಮನೋಜ್ ಮುಕುಂದ ನರವಾನಿ ಅಂತ ಏನೈತಿ ಅಂತಪ್ಪ ಅಂದ್ರೆ ಪ್ರಸ್ತುತವಾಗಿ ಜನರಲ್ ಅದಾರ. ಯಾಕಂದ್ರೆ ಅಧಿಕಾರಾವಧಿ ಮುಗ್ದತಿ, ಆದರೂ ಕೂಡ ಏನಪ್ಪ ಅಂದ್ರೆ ಅಧಿಕಾರ ಬರುವಂತ ತನಕನೂ ಏನದಾರ ಅಂತಂದ್ರೆ ಮನೋಜ್ ಮುಕುಂದ ನರವಾನಿ ಸರ್ ಅವ್ರು ಏನದಾರಪ್ಪ ಅಂತಂದ್ರೆ ಪ್ರಸ್ತುತ ಜನರಲ್ ಅವರು ಅದಾರ. ಜನರಲ್ ಯಾವ ಸೇನೆಗೆ ರೀ? ಭೂ ಸೇನೆಗೆ ಅಂತ ನಾವೇನು ಮಾಡ್ತೇವ್ರಿ ನೋಡ್ತೇವೆ. ಹಾಗಂದ್ರೆ ಪ್ರತಿ ವರ್ಷ ಜನವರಿ 15 ನಾವು ಯಾವ ದಿನ ಆಚರಣೆ ಮಾಡ್ತೇವೆ ಅಂದ್ರೆ ಆರ್ಮಿ ಡೇ ಅಥವಾ ಭೂ ಸೇನಾ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ. ಕ್ವಶನ್ ಆಗೈತಿ, ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಭೂಸೇನೆ ಆದ್ಮೇಲೆ ಬರುವಂಥದ್ದು ಇನ್ನೊಂದು ಯಾವುದಪ್ಪ ಅಂತಂದ್ರೆ ವಾಯುಸೇನೆ ಅಂತ ಕರಿತೀವಿ. ನೋಡ್ರಿ, 1932 ಅಕ್ಟೋಬರ್ 8 ಏನಾಯ್ತಪ್ಪ ಅಂತಂದ್ರೆ ಈ ವಾಯುಸೇನೆ ಅಂತ ಒಂದು ಸಂಸ್ಥೆ ಏನಾಯ್ತಂದ್ರೆ ಪ್ರಾರಂಭವಾಯಿತು. ಭಾರತಕ್ಕೆ ಹಸ್ತಾಂತರ ಯಾವ ಮಾಡಿದ್ರು ಅಂದ್ರೆ 1950 ಜನವರಿ 26 ಅರ್ಥ ಆಯ್ತು. ಹಸ್ತಾಂತರ ಮಾಡಿದ್ದು ಯಾವಾಗ ಅಂದ್ರೆ 1950 ಜನವರಿ 26. ಪ್ರಾರಂಭವಾದ ದಿನ ಆಗಿರ್ತಕ್ಕಂತಹ ಅಕ್ಟೋಬರ್ 8 ಏನ್ರಿ, ಅಕ್ಟೋಬರ್ 8 ನಾವೇನಂತ ಆಚರಣೆ ಮಾಡ್ತೀವ್ರಿ? ವಾಯುಸೇನಾ ದಿನಾಚರಣೆ ಅಂತ ಕರಿತೀವಿ. ವಾಯುಸೇನಾ ದಿನಾಚರಣೆ ಅಂತ ಕರಿತೀವಿ. ಏರ್ಫೋರ್ಸ್ ಡೇ ಅಂತಂದ್ರೂ ಕರಿತೀವಿ. ಇನ್ನು ನೆಕ್ಸ್ಟ್, ಇದ್ರ ಒಳಗೆ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಏನಂತ ಕರೀತಾರ ಸರ ಅಂತ ಕೇಳಿದರೆ ಏರ್ ಚೀಫ್ ಮಾರ್ಷಲ್ ಅಂತ ನಾವೇನು ಮಾಡ್ತೀವ್ರಿ ಕರಿತೀವಿ. ಅರ್ಥ ಆಯ್ತು. ಏರ್ ಚೀಫ್ ಮಾರ್ಷಲ್ ಕೆಲಸ ಅಂತಂದ್ರೆ ಅಲ್ಲಿ ಮುಖ್ಯಸ್ಥರು ಇರ್ತಾರಲ್ಲ, ಆ ಮುಖ್ಯಸ್ಥರಿಗೆ ಏನಂತ ಕರಿತೀವಿ ಅಂತಂದ್ರೆ ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಹಾಗಂದ್ರೆ ಪ್ರಸ್ತುತವಾಗ ಏರ್ ಚೀಫ್ ಮಾರ್ಷಲ್ ಯಾರದಾರಪ್ಪ ಅಂತಂದ್ರೆ ವಿವೇಕ್ ರಾಮ ಚೌಧರಿ ಅಂತ ಅದಾರ. ಅರ್ಥ ಆಯ್ತು. ಇವತ್ತು ನೋಡ್ರಿ, ಇಂಡಿಯನ್ ಏರ್ಫೋರ್ಸ್ ಬಹಳ ಸ್ಟ್ರಾಂಗ್ ಐತಿ. ಅರ್ಥ ಆಯ್ತು. ಇವತ್ತು ಯಾವುದೇ ಏರ್ ಸ್ಟ್ರೈಕ್ ಆಗಿರ್ಬೋದು, ಏನೋ ಮಾಡೋದ್ರಲ್ಲಾದ್ರೂ ಆಗಿರ್ಬೋದು, ಆ ಒಂದು ವಾಯುಸೇನೆ ಏನಾಗತ್ತಪ್ಪ ಅಂತಂದ್ರೆ ಬಹಳ ಹೆಲ್ಪ್ ಆಗಕತ್ತೈತಿ. ಅರ್ಥ ಆಯ್ತು.
ಅಕ್ಟೋಬರ್ 8ಕ್ಕೆ ಏನಾಯ್ತಪ್ಪ ಅಂದ್ರೆ ಸ್ಥಾಪನೆ ಆಯಿತು. ಸ್ಥಾಪನೆಯ ಸರಣಾರ್ಥವಾಗಿ ಅಕ್ಟೋಬರ್ 8ನ್ನು ನಾವು ಯಾವ ದಿನ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ವಾಯುಸೇನಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬರುವಂತಹ ಸೇನೆ ಯಾವುದಪ್ಪ ಅಂತಂದ್ರೆ ನೌಕಾಸೇನೆ ಅಂತ ಕರಿತೇವೆ. 1950 ಜನವರಿ 26ಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಭಾರತ ದೇಶಕ್ಕೆ ಹಸ್ತಾಂತರ ಮಾಡಿದರು. ಇದರಲ್ಲಿ ಕೆಲಸ ಮಾಡುವಂತಹ ಒಂದು ಮುಖ್ಯಸ್ಥರಿಗೆ ಏನಂತ ಕರಿತೇವೆ ಅಂತ ಕೇಳಿದ್ರೆ ಅಡ್ಮಿರಲ್ ಅಂತ ಕರಿತೀವಿ. ಯಾರಂತ ಕರಿತೇವ್ರಿ? ಅಡ್ಮಿರಲ್ ಅಂತ ಕರಿತೇವಿ. ಪ್ರತಿ ವರ್ಷ ಡಿಸೆಂಬರ್ 4ಕ್ಕೆ ಡಿಸೆಂಬರ್ 4ಕ್ಕೆ ನಾವು ಯಾವ ದಿನ ಆಚರಣೆ ಮಾಡ್ತೀವ್ರಿ? ನೌಕಾಸೇನಾ ದಿನಾಚರಣೆ ಆಚರಣೆ ಮಾಡ್ತೀವಿ, ಅಥವಾ ನೇವಿ ಡೇ ಅಂತ ಕರಿತೀವಿ ನಾವು. ಪ್ರಸ್ತುತ ಅಡ್ಮಿರಲ್ ಯಾರದಾರ ಸರ್ ಅಂತ ಕೇಳಿದಾಗ ಆರ್ ಹರಿಕುಮಾರ್ ಸರ್ ಏನದಾರಪ್ಪ ಅಂತಂದ್ರೆ ಪ್ರಸ್ತುತ ಅಡ್ಮಿರಲ್ ಅದಾರ. ಇದು ಏನಪ್ಪಾ ಅಂತಂದ್ರೆ ನೌಕಾಸೇನೆ. ನೋಡ್ರಿ, ಈ ಸೇನೆ ಎಷ್ಟದವ್ರಿ? ಭಾರತ ದೇಶದೊಳಗೆ ಭೂಸೇನೆ ಐತೆ ಅಂತ ಹೇಳಿದ್ ನಾನು. ಭೂಸೇನೆ, ವಾಯುಸೇನೆ, ಭೂಸೇನೆ, ವಾಯುಸೇನೆ, ಭೂಸೇನೆ, ವಾಯುಸೇನೆ, ನೌಕಾಸೇನೆ ಅಂತಂದು 3 ಸೇನೆಗಳದಾವ. ಇವತ್ತು ಭಾರತದ ದೇಶವನ್ನು ಬಲವರ್ಧನೆಗೊಳಿಸಕ್ಕೆ ಇವು 3 ಸಂಸ್ಥೆಗಳು ಬಹಳ ಉಪಯೋಗ ಆಗ್ಯಾವ. ಇದ್ರ ಮೇಲೆ ಏನಿರ್ತಾರಪ್ಪ ಅಂದ್ರೆ CDS ಅಂತಾರೆ, ಚೀಫ್ ಡಿಫೆನ್ಸ್ ಸ್ಟಾಫ್ ಅಂತಂದು ಏನು ಮಾಡ್ತಾರೆ ಇರ್ತಾರೆ. ಪ್ರಸ್ತುತವಾಗಿ ನೀವೆಲ್ಲ ಕೇಳಿರ್ಬೋದು, BPN ರಾವತ್ ಅವರು ಏನಿದ್ರಪ್ಪ ಅಂತಂದ್ರೆ CDS ಇದ್ರು. ಇತ್ತೀಚೆಗೆ ಏನು ಮಾಡಿದ್ರಪ್ಪ ಅಂದ್ರೆ ತೀರ್ಕೊಂಡ್ರು. ಮನೋಜ್ ಮುಕುಂದ ನರವಾನಿ ಸರ್ ಅವರು ಕಾರ್ಯವನ್ನು ನಿರ್ವಹಿಸಕತ್ತಾರೆ CDS ಅಂತ. ಬಟ್ ಅಧಿಕೃತವಾಗಿ ಇನ್ನೂ ಏನಾಗಿಲ್ಲಪ್ಪ ಅಂತಂದ್ರೆ ಘೋಷಣೆ ಆಗಿಲ್ಲ. ಈ CDS ಮೇಲೆ ಮತ್ತೆ ಯಾರು ಇರ್ತಾರ ಅಂತಂದ್ರೆ ರಕ್ಷಣಾ ಸಚಿವರು ಇರ್ತಾರ. ಯಾರು ಇರ್ತಾರ್ರಿ? ರಕ್ಷಣಾ ಸಚಿವರು ಏನು ಮಾಡ್ತಾರಪ್ಪ ಅಂತಂದ್ರೆ ಇವ್ರ ಮೇಲೆ ಏನಿರ್ತಾರಂದ್ರೆ ಹೆಡ್ ಇರ್ತಾರ. ರಕ್ಷಣಾ ಸಚಿವರ ಮೇಲೆ ಹೆಡ್ ಯಾರು ಇರ್ತಾರ್ರಿ ಸರ್ ಅಂತ ಕೇಳಿದಾಗ ರಾಷ್ಟ್ರಪತಿಯವರು ಇರ್ತಾರೆ. ಯಾರು ಇರ್ತಾರ್ರಿ? ರಾಷ್ಟ್ರಪತಿಯವರು ಇರ್ತಾರೆ. ಇದೇನಪ್ಪ ಅಂತಂದ್ರೆ ಒಂದು 3 ಸೇನೆ. ಹಾಗಂದ್ರೆ ರಕ್ಷಣಾ ಸಚಿವರು ಯಾರದಾರ್ರಿ ಈಗ ಪ್ರಸ್ತುತವಾಗಿ ಅಂತ ಕೇಳಿದರೆ ರಾಜನಾಥ್ ಸಿಂಗ್ ಅವ್ರು ಏನದಾರ್ರಿ ಅಂತಂದ್ರೆ ರಕ್ಷಣಾ ಸಚಿವರು ಅದಾರಲ್ರಿ. ರಾಜನಾಥ್ ಸಿಂಗ್ ಅವ್ರು ಏನದಾರ್ರಿ? ರಕ್ಷಣಾ ಸಚಿವರು ಅದಾರ. ಹಂಗಂದ್ರೆ ಇಲ್ಲಿ ಕ್ವಶನ್ ಕೇಳ್ತಾನ, ಪ್ರಥಮ ರಕ್ಷಣಾ ಸಚಿವರು ಯಾರು ಇದ್ರು ಅಂತ ಒಂದು ಕ್ವಶನ್ ಆಗೈತಿ. ನೆನಪಿಡ್ಬೇಕು, ಬಲದೇವ್ ಸಿಂಗ್ ಅಂತ ನಾವೇನು ಮಾಡ್ತೇವ್ರಿ? ನೋಡ್ತೇವಿ. ಏನ್ರಿ? ಬಲದೇವ್ ಸಿಂಗ್ ಅಂತ ಮಾಡ್ತೇವಿ. ಪ್ರಥಮ ಮಹಿಳಾ ರಕ್ಷಣಾ ಸಚಿವರು ಯಾರಿದ್ರು ಅಂತಂದ್ರೆ ಇಂದಿರಾ ಗಾಂಧಿ ಅವರು ಇದ್ರು. ನೋಡ್ರಿ, ಈ 3 ಸೇನೆಗಳ ಮೇಲೆ CDS ಇರ್ತಾರ. CDS ಮೇಲೆ ರಕ್ಷಣಾ ಸಚಿವರು ಇರ್ತಾರ. ರಕ್ಷಣಾ ಸಚಿವರ ಮೇಲೆ ರಾಷ್ಟ್ರಪತಿ ಇರ್ತಾರ. ಅರ್ಥ ಆಯ್ತು? ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಸೇನೆ ಯಾವಾಗ ಆಚರಣೆ ಮಾಡ್ತಾರ ಅನ್ನೋದನ್ನ ಭಾಳ ಸತ ಕ್ವಶನ್ ಕೇಳ್ಯಾನ. FD ಆಗಿರ್ಬೋದು, SD ಆಗಿರ್ಬೋದು. ಅರ್ಥ ಆಯ್ತು? ನೆನ್ಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದ್ರೆ ನಮಗೆ DRDO ಅಂತಂದ್ಬಿಟ್ಲೆ ಬರುವಂಥ ಸಂಸ್ಥೆ ಯಾವುದಪ್ಪ ಅಂತಂದ್ರೆ DRDO. ಹಂಗಂದ್ರೆ ಸರ್ ಇದು ಇತಿಹಾಸವನ್ನು ನೋಡ್ಕೊಂತ ಬಂದಾಗ ನೋಡ್ರಿ, 1945ಕ್ಕೆ ಆಗಸ್ಟ್ 6 ಮತ್ತು ಆಗಸ್ಟ್ 9ಕ್ಕೆ ಹಿರೋಶಿಯಾ ಮತ್ತು ನಾಗಾಸಕಿ ಮೇಲೆ ಏನಾಯ್ತಪ್ಪ ಅಂತಂದ್ರೆ ಜಪಾನದ ಹಿರೋಶಿಯಾ ಮತ್ತು ನಾಗಾಸಕಿ ಮೇಲೆ ಅಮೇರಿಕದವರು ಏನು ಮಾಡಿದ್ರು ಅಂದ್ರೆ ದಾಳಿ ಮಾಡಿದರು. ಅವಾಗೇನಪ್ಪ ಅಂತಂದ್ರೆ ನಮ್ಮಲ್ಲಿಯೂ ಕೂಡ ಇವತ್ತು ನಾವು ಸ್ಟ್ರಾಂಗ್ ಇರಲಿಲ್ಲ ಅಂತಂದ್ರೆ ನಾಳೆ ನಮಗೂ ಕೂಡ ಏನು ಮಾಡ್ಬೋದಪ್ಪ ಅಂತಂದ್ರೆ ದಾಳಿ ಮಾಡ್ಬೋದು ಅಂತ ತಿಳ್ಕೊಂಡು ಅವಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಅವಿನಾಶ್ ಚಂದರ್ ಅವರ ನೇತೃತ್ವದಲ್ಲಿ ಅನೇಕ ಒಂದು ವಿಜ್ಞಾನಿಗಳ ನೇತೃತ್ವದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಂಸ್ಥೆಯನ್ನು ತರ್ತಾರ. ಅದೇ ಯಾವುದಪ್ಪ ಅಂತಂದ್ರೆ DRDO ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಏನ್ರಿ? DRDO ಅಂತ ನೋಡ್ತೀವಿ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಕರಿತೀವಿ. ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ಕರಿತೀವಿ. ಕ್ವಶನ್ ಏನು ಮಾಡ್ತಾನಪ್ಪ ಅಂದ್ರೆ ಎಕ್ಸ್ಪಾಂಡ್ DRDO ಅಂತಂದು ಒಮ್ಮೆ SDA ಕ್ವಶನ್ ಆಗೈತ್ರಿ. ನೆನಪಿಟ್ಕೋಬೇಕು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅಂತ ನಾವೇನು ಮಾಡ್ತೇವೆ ಅಂತಂದ್ರೆ ಕರಿತೇವಿ. ಅರ್ಥ ಆಯ್ತು? ಇನ್ನು ಕನ್ನಡದೊಳಗೆ ಹೋಗಬೇಕಂದ್ರೆ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಘಟನೆ ಅಥವಾ ಸಂಸ್ಥೆ ಅಂತ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನೋಡ್ಬೋದು. ಇವತ್ತು ದೇಶ ಮುಂದುವರಿಬೇಕು ಅಂತಂದ್ರೆ ಈ ಸಂಸ್ಥೆ ಏನು ಮಾಡಿದಪ್ಪ ಅಂತಂದ್ರೆ ಬಹಳ ಹೆಲ್ಪ್ ಆಗೈತಿ. ಎಷ್ಟರೊಳಗೆ ಸ್ಥಾಪನೆ ಆಯಿತು ಅಂತ ಕೇಳ್ಯಾರ? 1958 ಏನಾಗಿತ್ತಪ್ಪ ಅಂತಂದ್ರೆ ಸ್ಥಾಪನೆ ಆಗೈತಿ. ಹಂಗಂದ್ರೆ ಇದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕಲ್ರಿ. ಹಂಗೆ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ನವದೆಹಲಿ ಒಳಗೆ ಏನೈತಪ್ಪ ಅಂತಂದ್ರೆ ಕೇಂದ್ರ ಕಚೇರಿ ಐತಿ. ನವದೆಹಲಿ ಒಳಗೆ ಕೇಂದ್ರ ಕಚೇರಿ ಐತಿ.
ಏನಪ್ಪಾ ಅಂತಂದ್ರೆ ಹಿಂಗೆ ಇತಿಹಾಸ ಬೆಳ್ಕೊಂತ ಬಂತು. ಸಣ್ಣ ಪ್ರಮಾಣದ ಕ್ಷಿಪಣಿಗಳನ್ನು ಮಾಡಕತ್ರು, ಯುದ್ಧ ವಿಮಾನಗಳನ್ನು ಮಾಡಕತ್ರು, ಹೆಲಿಕಾಪ್ಟರ್ಗಳನ್ನು ಮಾಡಕತ್ರು. ಈ ಥರ ಏನಪ್ಪಾ ಅಂತಂದ್ರೆ ಈ DRDO ಸಂಸ್ಥೆ ಏನು ಮಾಡತ್ತಪ್ಪ ಅಂತಂದ್ರೆ ಬೆಳವಣಿಗೆ ಬಂತು ಅನ್ನೋದು ಉಲ್ಲೇಖ ಐತಿ. ಹಂಗಂದ್ರೆ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರಿ? 1958 ಸ್ಥಾಪನೆ ಮಾಡಿದ್ರು ಅಂತಂದ್ರಿ. ಹಂಗಂದ್ರೆ ಅದಕ್ಕೊಂದು ಅಧ್ಯಕ್ಷರು ಬೇಕಲ್ಲ. ಹಂಗೆ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತಂದ್ರೆ ಅವಿನಾಶ್ ಚಂದರ್ ಅವ್ರು ಏನಾಗಿದ್ರಪ್ಪ ಅಂತಂದ್ರೆ ಪ್ರಥಮ ಅಧ್ಯಕ್ಷರು ಆಗಿದ್ರು. ಹಾಗಂದ್ರೆ ಪ್ರಸ್ತುತ ಅಧ್ಯಕ್ಷರು ಯಾರಾದ್ರಪ್ಪ ಅಂತ ಕೇಳಿದಾಗ ಏನು ಹೇಳ್ಬೇಕಪ್ಪ ಅಂತಂದ್ರೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿ. ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಇವ್ರಿಗೆ ಏನಂತ ಕರೀತಾರ ಅಂತಂದ್ರೆ ಎರಡನೇ ಕಲಾಂ ಅಂತನೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಯಾಕಂದ್ರೆ ಇವತ್ತು ಮಿಷನ್ ಶಕ್ತಿ ಎಸಾಟ್ ಮಿಸೈಲನ್ನು ಕಾರ್ಯನಿರ್ವಹಿಸಲ್ಲಿ ಇವ್ರದ್ದು ದೊಡ್ಡ ಪಾತ್ರ. ಯಾಕಂದ್ರೆ ಇವತ್ತು ಅನೇಕ ಯೋಜನೆಗಳನ್ನು ಏನು ಮಾಡ್ರಪ್ಪ ಅಂತಂದ್ರೆ ಇವರು ತಂದಾರ. ಯಾರು? ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಸರ್ ಅವರು. ಹಾಗಾಗಿ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಎರಡನೇ ಕಲಾಂ ಅಂತಲೂ ಕರಿತೀವಿ. ಅರ್ಥ ಆಯ್ತು? ಇದು ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮತ್ತೇನಪ್ಪಾ ಅಂತಂದ್ರೆ ನೆಕ್ಸ್ಟು ಇದಕ್ಕೊಂದು ಮೋಟೋ ಅಂದ್ರೆ ದೇಹವಾಕ್ಯ ಏನೈತಪ್ಪ ಅಂತಂದ್ರೆ ಸ್ಟ್ರೆಂತ್ ಏನ್ರಿ? ಸ್ಟ್ರೆಂತ್ಸ್ ಒರಿಜಿನ್ ಇನ್ ಸೈನ್ಸ್ ಅಂತಂದು. ಇದು ಏನಪ್ಪಾ ಅಂದ್ರೆ ಇದ್ರದ್ದು ಮೋಟೋ ಸ್ಟ್ರೆಂತ್ ಒರಿಜಿನ್ ಇನ್ ಸೈನ್ಸ್ ಅಂತಂದು. ಯಾವ ಸಂಸ್ಥೆ ಇದ್ರಿ? ಈ DRDO ಸಂಸ್ಥೆ ಏನಪ್ಪಾ ಅಂದ್ರೆ ಸ್ಟ್ರೆಂತ್ ಒರಿಜಿನ್ ಇನ್ ಸೈನ್ಸ್ ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವಿ. ಇದು ಏನಪ್ಪಾ ಅಂತಂದ್ರೆ ಈ DRDOದಲ್ಲಿ ಇರ್ತಕ್ಕಂತಹ ಮೋಟೋ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಇನ್ನು ನೆಕ್ಸ್ಟು ಈ DRDO ಮತ್ತೆ ಏನೇನು ತಯಾರು ಮಾಡ್ತತಿ ಅಂತಂದ್ರೆ ಕ್ಷಿಪಣಿಗಳನ್ನು ತಯಾರು ಮಾಡ್ತತಿ. ಕ್ಷಿಪಣಿಗಳನ್ನು ತಯಾರು ಮಾಡ್ತತಿ, ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತತಿ. ಏನ್ರಿ? ಕ್ಷಿಪಣಿಗಳನ್ನು ತಯಾರು ಮಾಡ್ತತಿ, ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತತಿ. ಕ್ಷಿಪಣಿಗಳನ್ನು ತಯಾರು ಮಾಡ್ತತಿ, ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತತಿ. ಇದ್ರ ಉಪಯೋಗ ಏನ್ರಿ ಸರ್ ಅಂತ ಕೇಳಿದ್ರಾಗ ಕ್ಷಿಪಣಿಗಳು ಮಿಸೈಲ್ಸ್ ಅಂತ ಕರಿತೀವಿ ನಾವು. ಕ್ಷಿಪಣಿಗಳನ್ನು ತಯಾರು ಮಾಡ್ತತಿ. ಉದಾಹರಣೆ ಕೊಡ್ರಿ ಅಂತಂದ್ರೆ ಅಗ್ನಿ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು. ಇವೇನಪ್ಪ ಅಂದ್ರೆ ಎಕ್ಸಾಂಪಲ್ ಕ್ಷಿಪಣಿಗಳಿಗೆ. ಮತ್ತೇನು ತಯಾರು ಮಾಡ್ತತ್ರಿ ಸರ್ ಅಂತಂದ್ರೆ ಯುದ್ಧ ವಿಮಾನಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ತಯಾರು ಮಾಡ್ತತಿ. ಏನ್ರಿ? ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತತಿ. ಯುದ್ಧ ವಿಮಾನಗಳು ನಮ್ಮದು ಏನಪ್ಪ ಅಂತಂದ್ರೆ ಮತ್ತೇನಪ್ಪ ಅಂತಂದ್ರೆ ಹೆಲಿಕಾಪ್ಟರ್ಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ತಯಾರು ಮಾಡ್ತತಿ. ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡ್ತತಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ರಡಾರ್ಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಅಭಿವೃದ್ಧಿ ಪಡಿಸ್ತತಿ. ಏನ್ರಿ? ರಡಾರ್ಗಳನ್ನು ಅಭಿವೃದ್ಧಿ ಪಡಿಸ್ತತಿ. ನೆಕ್ಸ್ಟು ಏನಪ್ಪ ಅಂತಂದ್ರೆ ರಡಾರ್ಗಳು ಆದಮೇಲೆ ಮತ್ತೇನು ಮಾಡ್ತತಿ ಅಂತಂದರೆ ಅಣುಬಾಂಬ್ಗಳನ್ನು ತಯಾರು ಮಾಡ್ತತಿ. ಅಣುಬಾಂಬ್ಗಳನ್ನು ಏನು ಮಾಡ್ತತಿ ಅಂದ್ರೆ ನಮಗೆಲ್ಲ ಗೊತ್ತು ಪೋಖ್ರಾನ್ 1 ಪೋಖ್ರಾನ್ 2 ಅಂತಂದು ರಡಾರ್ಗಳು ಅಂತ ಕರೆದಾಗ ಇಂದ್ರ ರಾಜೇಂದ್ರ ಅಂತ ನಾವೇನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಂಥ ರಡಾರ್ಗಳನ್ನು ಏನು ಮಾಡೈತಿ ಅಂತಂದ್ರೆ ಈ DRDO ಅನ್ನುವಂಥ ಸಂಸ್ಥೆ ಏನು ಮಾಡೈತಪ್ಪ ಅಂತಂದ್ರೆ ಅಭಿವೃದ್ಧಿ ಪಡಿಸೈತಿ. ಏನು ಮಾಡೈತ್ರಿ? ಅಭಿವೃದ್ಧಿ ಪಡಿಸ್ತೈತಿ. ಅಣುಬಾಂಬ್ ಅಂತ ಕೇಳಿದರೆ ಪೋಖ್ರಾನ್ 1 ಅಂತ ಕರಿತೀವಿ ನಾವು. ಪೋಖ್ರಾನ್ 1 ಆ್ಯಂಡ್ ಪೋಖ್ರಾನ್ 2ನ ಏನು ಮಾಡೈತಪ್ಪ ಅಂತಂದ್ರೆ ಅಭಿವೃದ್ಧಿ ಪಡಿಸೈತಿ. ಹೆಲಿಕಾಪ್ಟರ್ಗಳಾಗಿರ್ಬೋದು, ಅರ್ಜುನ ಅನ್ನುವಂಥ ಹೆಲಿಕಾಪ್ಟರ್ ಆಗಿರ್ಬೋದು, ಭೀಷ್ಮ ಅನ್ನುವಂಥ ಹೆಲಿಕಾಪ್ಟರ್ ಆಗಿರ್ಬೋದು. ನೆಕ್ಸ್ಟ್ ಯುದ್ಧ ವಿಮಾನಗಳು ಅಂತ ಬಂದಾಗ ನಾವೇನು ನೋಡ್ತೀವಪ್ಪ ಅಂದ್ರೆ ತೇಜಸ್ ಅನ್ನುವಂತಹ ಯುದ್ಧ ವಿಮಾನವನ್ನು ನೋಡ್ತೀವಿ. ಇದು ಏನಪ್ಪಾ ಅಂದ್ರೆ ಭಾರತೀಯರ ಏನು ಮಾಡಿದಪ್ಪ ಅಂದ್ರೆ DRDO HAL ಸಂಸ್ಥೆದವ್ರು ಏನು ಮಾಡಿರಪ್ಪ ಅಂದ್ರೆ ಅಭಿವೃದ್ಧಿ ಪಡಿಸಿದ್ದು. ಈ ಥರ ಏನು ಮಾಡಿದಪ್ಪ ಅಂತಂದ್ರೆ ನೋಡ್ಕೊಂಡೈತಿ. ನೋಡ್ರಿ, ಈ DRDOದೊಳಗೆ ಹೆಚ್ಚು ಕಡಿಮೆ 30,000 ಜನ ಏನದಾರ ಅಂದ್ರೆ ಎಂಪ್ಲಾಯಸ್ ಅದಾರ. ಅದ್ರೊಳಗೆ ಏನು ಮಾಡ್ತಾರ ಅಂತಂದ್ರೆ 5,000 ಜನ ಏನದಾರ ಅಂತಂದ್ರೆ ವಿಜ್ಞಾನಿಗಳದಾರ. ಏನ್ರಿ? ವಿಜ್ಞಾನಿಗಳದಾರ. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಏನು ಮಾಡಿ ಕೊಡ್ತಾರ ಅಂತಂದ್ರೆ ತಯಾರು ಮಾಡಿ ಏನು ಮಾಡ್ತಾರ ಅಂದ್ರೆ ಸೇನೆಗೆ ಕೊಡ್ತಾರ ಅಂತ ಅನ್ನೋದು ಏನೈತಿ ಉನ್ನೈತೈತಿ. ಮತ್ತೆ ಏನು ಮಾಡ್ತಾರ ಅಂತಂದ್ರೆ 52 ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಬ್ಗಳದಾವ ಇಲ್ಲಿ ಟೆಸ್ಟ್ ಮಾಡಕ್ಕೆ. ಏನೋ ಒಂದು ವಸ್ತುನ ತಯಾರು ಮಾಡೋದಾಗಲಿ, ಏನೋ ಹೆಲಿಕಾಪ್ಟರ್ ಮಾಡೋದಾಗಲಿ, ಯುದ್ಧ ವಿಮಾನ ಮಾಡೋದಾಗಲಿ, ಅದನ್ನೆಲ್ಲ ಏನಪ್ಪಾ ಅಂತಂದ್ರೆ 52 ಏನದಪ್ಪ ಅಂತಂದ್ರೆ ಲ್ಯಾಬ್ಗಳದಾವ. 52 ಲ್ಯಾಬ್ಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ವಿನ್ಯಾಸ ಮಾಡ್ತಾರ. ನಮ್ಗೆ ಅನುಕೂಲವಾಗುವಂಥ ಏನು ಮಾಡ್ತಾರ ಅಂದ್ರೆ ವಿನ್ಯಾಸ ಮಾಡ್ತಾರ. ನೆಕ್ಸ್ಟ್ ಏನು ಮಾಡ್ತಾರ ಅಂತಂದ್ರೆ ಅಭಿವೃದ್ಧಿ ಮಾಡ್ತಾರ. ಅಭಿವೃದ್ಧಿ ಮಾಡಿ ಯಾವ ಒಂದು ಕೆಲಸಕ್ಕೆ ಅದು ನೀಡೈತಿ ಅದನ್ನ ಏನು ಮಾಡ್ತಾರ ಅಂತಂದ್ರೆ
ಕೊಡ್ತಾರಾ ಅಂತ ಅನ್ನೋದು ಉಲ್ಲೇಖ ಐತಿ. ಇದು ಏನಪ್ಪಾ ಅಂತಂದ್ರೆ ಈ DRDOದ ಬಗ್ಗೆ ಏನಪ್ಪಾ ಅಂತಂದ್ರೆ ಈ ತರ ನಾವು ಏನು ಮಾಡ್ದಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ಕೋವಿಡ್ ಅನ್ನುವಂತಹ ಪಂಡಮಿಕ್ ಬಂತಲ್ರಿ, ಆ ಒಂದು ಸಂದರ್ಭದಲ್ಲಿ ಕೂಡ ಈ ಸಂಸ್ಥೆ ನಮಗೆ ಏನಾಗಿತ್ತಪ್ಪ ಅಂದ್ರೆ ಭಾರತ ದೇಶಕ್ಕೆ ಬೆನ್ನೆಲುಬು ಆಗಿ ನಿಂತತಿ ಅಂತ ನಾವು ಹೇಳ್ಬೋದು. ಇವತ್ತು ನಮ್ಮ ದೇಶ ಅನ್ನೋದೈತಲ್ಲ, ಏನಾದರೂ ಸಮಸ್ಯೆಗಳನ್ನು ಅನುಭವಿಸಕತ್ತಂದ್ರೆ ಅದಕ್ಕೆ ಒಂದು ಮಾರ್ಗಸೂಚಕವನ್ನು ಕೊಡುವುದು ಯಾವುದಪ್ಪ ಅಂತಂದ್ರೆ DRDO ಅಂತ ನಾವೇನು ಮಾಡ್ಬೋದ್ರಿ, ನೋಡ್ಬೋದು. ಹಂಗಂದ್ರೆ ಸರ್ ನೀವೇನು ಹೇಳ್ತೀರಿ, ಕ್ಷಿಪಣಿಗಳನ್ನು ನೋಡ್ಕೊಂತ ಬರನ್ರಿ ಒಂದಂದ. ಫಸ್ಟ್ ಒನ್ ಏನ್ರಿ, ಕ್ಷಿಪಣಿಗಳನ್ನು ನೋಡ್ಕೊಂತ ಬರನ್ರಿ. ಈ ಕ್ಷಿಪಣಿ ಒಳಗೆ ನೋಡ್ಕೊಂತ ಬಂದಾಗ ಕ್ಷಿಪಣಿ ಅಂದ್ರೆ ಏನ್ರಿ ಸರ್ ಅಂತ ಕೇಳಿದಾಗ ಒಂದು ನಿರ್ದಿಷ್ಟ ಗುರಿಯನ್ನ ಏನು ಮಾಡೋದಪ್ಪ ಅಂತಂದ್ರೆ ನಾವು ಒಂದು ನಿರ್ದಿಷ್ಟ ಗುರಿಯನ್ನ ಹೊಡೆದುರುಳಿಸಬಲ್ಲ ಸ್ವಯಂ ನಿಯಂತ್ರಿತ ಮತ್ತು ಸ್ವಯಂ ನೋದಿತ ರಾಕೆಟ್ ಅನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಕ್ಷಿಪಣಿ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. ಅರ್ಥ ಆಯ್ತು? ಇದು ಒಂಥರ ರಾಕೆಟ್ ನೋಡ್ರಿ, ಇದು ಕ್ಷಿಪಣಿ ಅಂತ ತಿಳ್ಕೊರಿ. ನಾವು ಇದರೊಳಗೆ ವಿಶ್ವ ದರ್ಜೆಯ ತಂತ್ರಜ್ಞಾನವನ್ನು ಯೂಸ್ ಮಾಡ್ತಾರ. ಇಂಧನಗಳನ್ನು ಆಸ್ ಪರ್ ರಾಕೆಟ್ ಥರನ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಇಲ್ಲಿಟ್ಟು ಬಿಟ್ಟಿವಿ ಅಂದ್ರೆ ನಮ್ಮ ಅನ್ಯ ರಾಷ್ಟ್ರಗಳಿಗೆ ಏನಾಗಬೇಕಪ್ಪ ಅಂತಂದ್ರೆ ಹೋಗ್ಬೇಕು. ಅದನ್ನು ನಾವೇನು ಮಾಡಿರ್ತೀವಪ್ಪ ಅಂದ್ರೆ ಸೆನ್ಸಾರ್ ಒಳಗೆ ಎಲ್ಲಾನು ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲೇ ಮಾಡಿರ್ತಾರೆ. ಅರ್ಥ ಆಯ್ತು? ಇದ್ರೊಳಗೆ ಮತ್ತೆ ನಾವೇನಪ್ಪ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಗುರಿಯನ್ನು, ಈಗ ಉದಾಹರಣೆ ನೋಡ್ರಿ, ನಾವು ಇಲ್ಲೇದೇವು ಅಂತ ತಿಳ್ಕೊರಿ, ಭಾರತ ದೇಶದೊಳಗೆ ಇಲ್ಲೇ ಕರಾಚಿ ಅನ್ನುವಂಥ ಪ್ರದೇಶವನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಧ್ವಂಸಗೊಳಿಸ್ಬೇಕು. ಇಲ್ಲಿಂದ ನಾವು ಮಿಸೈಲನ್ನು ಹಾರಿಸಿದ್ರೆ ಅದು ಭೂ ವಾತಾವರಣನ ದಾಟಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ಪ್ರದೇಶವನ್ನು ಏನು ಮಾಡ್ಬೇಕಂದ್ರೆ ಧ್ವಂಸಗೊಳಿಸ್ಬೇಕು ಅಂತ ಐತಿ. ಇನ್ನು ಈ ಕ್ಷಿಪಣಿ ಒಳಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ 2 ಟೈಪ್ ಕ್ಷಿಪಣಿಗಳನ್ನು ನೋಡ್ತೀವಿ. ಎಷ್ಟು ಟೈಪ್ ರೀ? 2 ಟೈಪ್ ಕ್ಷಿಪಣಿಗಳನ್ನು ನೋಡ್ತೇವೆ. ಒಂದೇದು ಯಾವುದಪ್ಪ ಅಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರಿತೀವಿ ನಾವು. ಏನ್ರಿ? ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರಿತೀವಿ. ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅನ್ನೋದಕ್ಕಿಂತ ಮುಂಚಿತವಾಗಿ ಏನು ಮಾಡೋದಪ್ಪ ಅಂತಂದ್ರೆ ಯಾವ ಥರ ಇದು ಅಭಿವೃದ್ಧಿ ಹೊಂದೆವು, ಯಾವ ಥರ ಇದು ಏನಪ್ಪಾ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಮತ್ತು ಕ್ರೂಸ್ ಕ್ಷಿಪಣಿಗಳು ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. 2 ಟೈಪ್ ಕ್ಷಿಪಣಿಗಳು ಇರ್ತಾವ. ಯಾವ್ಯಾವ್ರಿ? ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಕ್ರೂಸ್ ಕ್ಷಿಪಣಿಗಳು ಅಂತ ನಾವೇನು ಮಾಡ್ತೀವ್ರಿ ನೋಡ್ತೀವಿ. ನೋಡ್ರಿ, ನಿಮ್ಗೆ ಅರ್ಥ ಆಗುವಂಗೆ ಹೇಳ್ತಾನೆ. ಏನಪ್ಪ ಅಂತಂದ್ರೆ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಂದ್ರೆ ಹೆಂಗಪ್ಪ ಅಂತಂದ್ರೆ ಭೂಮಿಯಿಂದ ಭೂಮಿಗೆ ಎಸೆಯುವಂಥ ಕ್ಷಿಪಣಿ. ಇವತ್ತು ನೋಡ್ರಿ, ನಾವು ಇಲ್ಲೊಂದು ಪ್ಲೇಸ್ ಸೆಲೆಕ್ಟ್ ಮಾಡೇವಿ ಅಥವಾ ಇಲ್ಲಿ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡೇವಿ. ಇಲ್ಲಿ ಏನಪ್ಪ ಅಂತಂದ್ರೆ ಈ ಕ್ಷಿಪಣಿಗಳಿಗೆ ನಾವು ಎಲ್ಲವನ್ನು ವಿಶ್ವ ದರ್ಜೆಯ ತಂತ್ರಜ್ಞಾನ ಯೂಸ್ ಮಾಡಿ, ಇಂಧನವನ್ನು ಎಲ್ಲ ಯೂಸ್ ಮಾಡಿ ನಾವೇನಾರ ಇಲ್ಲಿ ಬಿಟ್ವಿ ಅಂತ ಇರ್ಕೋ, ಭೂ ವಾತಾವರಣವನ್ನು ದಾಟಿ ಏನು ಮಾಡ್ತಪ್ಪ ಅಂದ್ರೆ ಸುಟೇಬಲ್ ಇರ್ತಕ್ಕಂತಹ ನಾವು ಚೂಸ್ ಮಾಡಿರ್ತಕ್ಕಂಥ ಪ್ಲೇಸಿಗೆ ಹೋಗಿ ಏನು ಮಾಡ್ಬೇಕಂತಂದ್ರೆ ಆ ಒಂದು ಸ್ಥಳವನ್ನು ಧ್ವಂಸಗೊಳಿಸ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಇದರೊಳಗೆ GPS ಅನ್ನು ಅಳವಡಿಸಿರ್ತಾರ, ವಿಶ್ವ ದರ್ಜೆಯ ತಂತ್ರಜ್ಞಾನವನ್ನು ಅಳವಡಿಸಿರ್ತಾರ. ಈ ತರ ಕ್ಷಿಪಣಿಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತ ಕರಿತೀವಿ. ಇನ್ನೊಂದು ಟೈಪ್ ಯಾವುದು ಅಂದ್ರೆ ಕ್ರೂಸ್ ಟೈಪ್, ಅಂದ್ರೆ ಇದು ವ್ಯಾಪ್ತಿ ಆಧಾರಿತ ಹೋಗುತ್ತೆ. ಯಾವ್ದ್ರಿ? ಇದು ಎಲ್ಪ ಅಂತಂದ್ರೆ ವೇಗ ಆಧಾರಿತ ಹೋಗುತ್ತೆ. ನೋಡ್ರಿ, ಇಲ್ಲೇನಪ್ಪ ಅಂತಂದ್ರೆ ಕ್ರೂಸ್ ಕ್ಷಿಪಣಿಗಳು ಅಂತಂದ್ರೆ ಈಗ ನೋಡ್ರಿ, ಒಂದು ರಾಷ್ಟ್ರದ ಮತ್ತೊಂದು ರಾಷ್ಟ್ರಗಳ ಮಧ್ಯೆ ಏನು ಬಂದಿರ್ತಾವ್ರಿ ಅಂತಂದ್ರೆ ಈ ತರ ಏನು ಬಂದಿರ್ತಾವಪ್ಪ ಅಂತಂದ್ರೆ ಬೆಟ್ಟ ಬರ್ತಾವ, ಗುಡ್ಡಗಳು ಬರ್ತಾವ. ಅವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಕ್ರೂಸ್ ಕ್ಷಿಪಣಿ ಯಾವ ತರ ಅಂತಂದ್ರೆ ಅದ್ರೊಳಗೆ ಸೆನ್ಸರ್ ಇಟ್ಟಿರ್ತೀವಿ. ಹಂಗೇನಾರ ಗುಡ್ಡ ಬೆಟ್ಟಗಳು ಬಂದ್ವು ಅಂತಂದ್ರೆ ಹಿಂಗ ಮ್ಯಾಲ್ ಹೋಗಿ ಭೂ ವಾತಾವರಣವನ್ನ ದಾಟ್ಲಂಗ ಹೋಗಿ ಏನ್ ಮಾಡೋದಪ್ಪ ಅಂತಂದ್ರೆ ನಾವು ಅನ್ಕೊಂಡಿರುವಂತಹ ಒಂದು ಪ್ಲೇಸ್ನ ಏನ್ ಮಾಡೋದಪ್ಪ ಅಂತಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥ ಒಂದು ಪ್ಲೇಸ್ನ ಏನ್ ಮಾಡೋದಪ್ಪ ಅಂತಂದ್ರೆ ಧ್ವಂಸಗೊಳಿಸೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಕ್ರೂಸ್ ಕ್ಷಿಪಣಿಗಳು ಅಂತ ಕರಿತೀವಿ. ಹಾಗಾದ್ರೆ ಸರ್ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳಿದ್ರಾಗ ಇದು ನೋಡ್ರಿ ಅಗ್ನಿ ಅಂತ ಕರಿತೀವಿ. ಏನ್ರಿ? ಅಗ್ನಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ಬ್ರಹ್ಮೋಸ ಅನ್ನುವಂಥ ಕ್ಷಿಪಣಿ. ಇದೇನಪ್ಪ ಅಂದ್ರೆ ಇವೆರಡು ಏನಪ್ಪ ಅಂತಂದ್ರೆ ಇದು ಕ್ರೂಸ್ ಕ್ಷಿಪಣಿಗಳು, ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತ ಕರಿತೀವಿ ನಾವು. ಅರ್ಥ ಆಯ್ತು? ಇದರೊಳಗೆ ಸೆನ್ಸಾರ್ಗಳನ್ನ ಇಟ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ನಾವು ತಯಾರನ್ನ ಮಾಡ್ತೀವಿ. ಇದು ವ್ಯಾಪ್ತಿ ಆಧಾರಿತ ಹೋಗುತ್ತೆ, ಇದು ವೇಗ ಆಧಾರಿತ ಹೋಗುತ್ತೆ. ಇದು ಭೂ ವಾತಾವರಣವನ್ನ ದಾಟಿ ಹೋಗಿ ನಮ್ಮ ವಿರುದ್ಧ ರಾಷ್ಟ್ರದ ಒಂದು ಏನಪ್ಪಾ ಅಂದ್ರೆ ಕಟ್ಟಡಗಳನ್ನಾಗಿರ್ಬೋದು ಅಥವಾ ಆ ಒಂದು ಪ್ರದೇಶವನ್ನಾಗಿರ್ಬೋದು ಅದನ್ನ ಏನ್ ಮಾಡ್ತದಪ್ಪ ಅಂದ್ರೆ ಧ್ವಂಸಗೊಳಿಸ್ತತಿ. ಇದು ಭೂ ವಾತಾವರಣವನ್ನ ದಾಟೋದಿಲ್ಲ, ಇಲ್ಲೇ ಒಳಗ ಏನ್ ಮಾಡ್ತದಪ್ಪ ಅಂತಂದ್ರೆ ಹೋಗಿ ಆ ಒಂದು ಪ್ರದೇಶವನ್ನ ಧ್ವಂಸವನ್ನಗೊಳಿಸ್ತತಿ. ಇದು ಏನಪ್ಪಾ ಅಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಕ್ರೂಸ್ ಕ್ಷಿಪಣಿಗಳು ಅಂತ ಕರಿತೀವಿ ನಾವು. ಇನ್ನ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಕ್ರೂಸ್ ಕ್ಷಿಪಣಿಗಳಾಯ್ತು. ಸ್ವಲ್ಪ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಬಗ್ಗೆ ನೋಡ್ಕೊಂತ ಬಂದಾಗ ಇದು ಉತ್ಪೇತಕ ಅಂದ್ರೆ ಪ್ರೊಜೆಕ್ಟಿವ್ ಪಾತ್. ನಾ ಹೇಳಿದ್ನಲ್ಲ ಈ ತರ ಪ್ರೊಜೆಕ್ಟಿವ್ ಪಾತ್ ಗುಂಡು ಹಾರುವ ರೀತಿಯಲ್ಲಿ ಏನು ಮಾಡ್ತದಪ್ಪ ಅಂತಂದ್ರೆ ಚಲಿಸ್ತತಿ. ಹೇಳಿದ್ನಲ್ಲ ನಾನು ಯಾವ ಥರ ಪ್ರೊಜೆಕ್ಟಿವ್ ಪಾತ್ ಆಗಿ ಏನು ಮಾಡ್ತದಪ್ಪ ಅಂದ್ರೆ ಆ ಒಂದು ಪ್ರದೇಶವನ್ನ ನಾಶ ಮಾಡ್ತತಿ. ಇದೇನಪ್ಪ ಅಂದ್ರೆ ಆಗಲೇ ಹೇಳಿದ್ ನಾನು ಭೂ ವಾತಾವರಣದಿಂದ ಆಚೆ ಹೋಗಿ ತಮ್ಮ ಗುರಿಯನ್ನ ಏನು ಮಾಡ್ತದಪ್ಪ ಅಂತಂದ್ರೆ ತಲುಪುತ್ತದೆ. ಅರ್ಥ ಆಯ್ತು ಏನ್ರಿ? ಇದು ಭೂಮಿ,
ಇಲ್ಲಿ ಒಂದು ಪ್ರದೇಶ ಐತಿ, ಏನಪ್ಪ ಭೂ ವಾತಾವರಣವನ್ನು ದಾಟಿ ಹೋಗಿ ಏನು ಮಾಡೋದಪ್ಪ ಅಂತಂದ್ರೆ ಆ ಒಂದು ಪ್ರದೇಶವನ್ನು ಏನು ಮಾಡೋದಪ್ಪ ಅಂತಂದ್ರೆ ಧ್ವಂಸಗೊಳಿಸುವುದು ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಇದು ಏನಪ್ಪ ಅಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ನಾವು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಇದ್ರೊಳಗೆ ಏನು ಅಳವಡಿಸ್ತಾರೆ ಅಂತಂದ್ರೆ GPS ವ್ಯವಸ್ಥೆಯನ್ನು ಅಳವಡಿಸಿರ್ತಾರೆ. ಏನ್ರಿ GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಈ GPS ವ್ಯವಸ್ಥೆಯನ್ನು ಅಳವಡಿಸಿರ್ತಾರ. ಇವುಗಳು ಏನಪ್ಪ ಅಂತಂದ್ರೆ ಭೂಮಿಯಿಂದ ಬಾನಿನಿಂದ ಮತ್ತು ಸಮುದ್ರದಿಂದ ಹಾಗೂ ಚಲಿಸುವ ವಾಹನಗಳ ಮೂಲಕ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಏನು ಮಾಡ್ಬೋದಪ್ಪ ಅಂದ್ರೆ ಉಡಾವಣೆ ಮಾಡ್ಬೋದು. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನಾವೇನು ಮಾಡ್ಬೋದು, ಭೂಮಿಯಿಂದ ಬಿಡ್ಬೋದು, ಸಮುದ್ರದಿಂದ ಬಿಡ್ಬೋದು. ನಮಗೆ ಯಾವ ಒಂದು ಪ್ರದೇಶ ಬೇಕಾಗಿರ್ತದೆ ನೋಡು, ಆ ಪ್ರದೇಶಕ್ಕೆ ಏನು ಮಾಡೋದಪ್ಪ ಅಂತಂದ್ರೆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಪ್ರದೇಶವನ್ನು ಏನು ಮಾಡೋದಪ್ಪ ಅಂತಂದ್ರೆ ಧ್ವಂಸಗೊಳಿಸುವುದು ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಅರ್ಥ ಆಯ್ತು? ಇದು ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಅಗ್ನಿ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು. ಇದು ಯಾವ ಒಂದು ಕ್ಷಿಪಣಿ ಅಂತಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು ಭೂಮಿಯಿಂದನೇ ನಾವೇನು ಮಾಡ್ತೀವಿ ಅಂತಂದ್ರೆ ಬಿಡ್ತೀವಿ. ಅರ್ಥ ಆಯ್ತು? ಇನ್ನು ನೆಕ್ಸ್ಟ್ ಇನ್ನೊಂದು ಕ್ಷಿಪಣಿ ಬರ್ತೈತಿ, ಯಾವುದಪ್ಪ ಅಂದ್ರೆ ಕ್ರೂಸ್ ಕ್ಷಿಪಣಿಗಳು ಅಂತ ಕರಿತೀವಿ. ಈ ಕ್ಷಿಪಣಿಯನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಉಡಾಯಿಸಿದಾಗ ಭೂ ಮೇಲ್ಮೈಗೆ ಸಮುದ್ರದ ಮೇಲ್ಮೈಗೆ ಸಮಾನಾಂತರವಾಗಿ ಏನ್ ಮಾಡ್ತೈತೆ ಅಂದ್ರೆ ಚಲಿಸ್ತತಿ. ಅದನ್ನ ಹೇಳಿದ್ನಲ್ಲ ನಾನು, ಭೂ ವಾತಾವರಣವನ್ನ ದಾಟಿ ಹೋದಲಿದ್ದು. ಭೂ ವಾತಾವರಣದ ಕೆಳಗೆ ಹೋಗಿ ಏನ್ ಮಾಡುದಪ್ಪ ಅಂತಂದ್ರೆ ನಮ್ಮ ಪ್ರದೇಶ ಅಂದ್ರೆ ಯಾವ ಅನ್ಯ ರಾಷ್ಟ್ರದ ಪ್ರದೇಶವನ್ನ ಧ್ವಂಸಗೊಳಿಸಬಹುದು. ಇನ್ನು ನೆಕ್ಸ್ಟ್ ಇವು ಆಮ್ಲಜನಕ ಸಹಿತ ಏನಪ್ಪಾ ಅಂದ್ರೆ ನೋದನಾ ವ್ಯವಸ್ಥೆಯನ್ನ ಏನ್ ಮಾಡಿರ್ತಾನ ಹೊಂದಿರ್ತತಿ. ಅದಕ್ಕೆ ಏನ್ ಮಾಡೋದಪ್ಪ ಅಂತಂದ್ರೆ ಭೂ ವಾತಾವರಣ ದಾಟಿ ಆಚೆ ಹೋಗುವುದಿಲ್ಲ. ಏನಪ್ಪಾ ಅಂದ್ರೆ ಇದ್ರೊಳಗೆ ಆಕ್ಸಿಜನ್ ಅನ್ನ ಇಟ್ಟಿರ್ತಾರೆ ಈ ಕ್ಷಿಪಣಿ ಒಳಗೆ. ಆ ಒಂದರಿಂದ ಏನ್ ಮಾಡ್ತೀವಪ್ಪ ಅಂದ್ರೆ ಭೂ ವಾತಾವರಣವನ್ನ ದಾಟಿ ಹೋಗುದಿಲ್ಲ. ಇನ್ನು ನೆಕ್ಸ್ಟ್ ಇದ್ರೊಳಗೆ ನಾವು ಮತ್ತೇನ್ ಮಾಡ್ತೀವಪ್ಪ ಅಂತಂದ್ರೆ 3 ಟೈಪ್ ಕ್ಷಿಪಣಿಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಯಾವುದು, ಸಬ್ಸಾನಿಕ್ ಅಂತ ಕರಿತೀವಿ ನಾವು. ಯಾವ್ದ್ರಿ? ಸಬ್ಸಾನಿಕ್ ಅಂತ ಕರಿತೀವಿ. ಈ ಸಬ್ಸಾನಿಕ್ ಕ್ಷಿಪಣಿಗಳು ಅಂತಂದ್ರೆ ಎಕ್ಸಾಂಪಲ್ ಏನ್ರಿ ಅಂತಂದ್ರೆ ನಿರ್ಭಯ ಅಂತ ನಾವೇನ್ ಮಾಡ್ತೀವಿ, ಬೆಳಕಿನ ವೇಗಕ್ಕಿಂತ ಕಡಿಮೆ ಹೋಗ್ಕೋವಿ. ಹಾಗಂದ್ರೆ ಬೆಳಕಿನ ವೇಗ ಎಷ್ಟ್ರಿ ಸರ್ ಅಂತಂದ್ರೆ 343 ಮೀಟರ್ ಪರ್ ಸೆಕೆಂಡ್ ಅಂತ ಕರಿತೀವಿ ನಾವು. ಯಾವ ಒಂದು ಕ್ಷಿಪಣಿಗಳು ಬೆಳಕಿನ ವೇಗಕ್ಕಿಂತ ಕಡಿಮೆ ಹೋಗುತ್ತವೋ ಅಂತಹ ಕ್ಷಿಪಣಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸಬ್ಸಾನಿಕ್ ಅಂತ ಕರಿತೀವಿ. ಅದಕ್ಕೊಂದು ಎಕ್ಸಾಂಪಲ್ ಕೊಡು ಅಂತಂದ್ರೆ ನಿರ್ಭಯ ಅಂತ ಕರಿತೀವಿ ನಾವು. ಅರ್ಥ ಆಯ್ತು? ಇದು ಏನಪ್ಪಾ ಅಂತಂದ್ರೆ ಯಾವ ಒಂದು ಕ್ಷಿಪಣಿ ಬೆಳಕಿನ ವೇಗಕ್ಕಿಂತ ಕಡಿಮೆ ಆ ಒಂದು ಕ್ಷಿಪಣಿಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಿರ್ಭಯ ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಇನ್ನು ಬೆಳಕಿನ ವೇಗಕ್ಕಿಂತ 3 ಪಟ್ಟು ಹೆಚ್ಚು ಹೋಗೋದಕ್ಕೆ ನಾವೇನಂತ ಕರಿತೀವಿ, ಬ್ರಹ್ಮೋಸ್ 1. ಎಷ್ಟು ಪಟ್ರಿ? 3 ಪಟ್ಟು ಹೆಚ್ಚಿಗೆ ಹೋಗ್ಬೇಕು. 343 ಮೀಟರ್ ಪರ್ ಸೆಕೆಂಡ್ ಐತಲ್ಲ, 3 ಪಟ್ಟು ಹೆಚ್ಚಿಗೆ ಹೋಗುವಂತಹ ಕ್ಷಿಪಣಿಗಳನ್ನು ಬ್ರಹ್ಮೋಸ್ ಅಂತ ಕರಿತೀವಿ. ಇನ್ನು ಹೈಪರ್ಸಾನಿಕ್ ಕೃಷಿ ಮಿಸೈಲ್ ಅಂತಂದ್ರೆ 5 ಪಟ್ಟು ಹೆಚ್ಚಿಗೆ ಹೋಗ್ಬೇಕು. ಎಷ್ಟು ಪಟ್ಟು? 5 ಪಟ್ಟು ಹೆಚ್ಚಿಗೆ ಹೋಗ್ಬೇಕು. ಎಕ್ಸಾಂಪಲ್ ಯಾವುದಪ್ಪ ಅಂದ್ರೆ ಬ್ರಹ್ಮೋಸ್ 2. ಇದು ಇನ್ನೂ ಏನೈತಪ್ಪ ಅಂತಂದ್ರೆ ಅಭಿವೃದ್ಧಿ ಹಂತದಲ್ಲಿ ಐತಿ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇವು ಏನಪ್ಪಾ ಅಂತಂದ್ರೆ ಕ್ಷಿಪಣಿಯಲ್ಲಿರ್ತಕ್ಕಂಥ ಕ್ರೂಸ್ ಕ್ಷಿಪಣಿಯಲ್ಲಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಟೈಪ್ಸ್. ಕೇಳ್ತಾನ ಸಬ್ಸಾನಿಕ್ ಕ್ಷಿಪಣಿಗೆ ಎಕ್ಸಾಂಪಲ್ ಕೊಡ್ರಿ ಅಂತ ಕೇಳ್ಯಾನ, ಅಥವಾ ಸೂಪರ್ ಸಾನಿಕ್ ಕೇಳ್ತಾನ, ಅಥವಾ ಹೈಪರ್ ಸಾನಿಕ್ ಕೇಳ್ತಾನ. ನಿಮ್ಗೆ ನೆನಪು ಬರಬೇಕು, ಸಬ್ಸಾನಿಕ್ ಅಂದ್ರೆ ನಿರ್ಭಯ, ಸೂಪರ್ ಸಾನಿಕ್ ಅಂದ್ರೆ ಬ್ರಹ್ಮೋಸ್ 1, ಹೈಪರ್ ಸಾನಿಕ್ ಅಂದ್ರೆ ಬ್ರಹ್ಮೋಸ್ 2 ಅಂತ ನಾವೇನ್ ಮಾಡ್ಬೇಕ್ರಿ ನೋಡ್ಬೇಕು. ಹಂಗಂದ್ರೆ ಸರ್ ಈ ಕ್ಷಿಪಣಿ ನಮ್ಮ ದೇಶದೊಳಗೆ ಯಾವ ತರ ಒಂದು ಬೆಳವಣಿಗೆ ಬಂತು ನೋಡ್ರಿ. 1958 DRDO ಅನ್ನುವಂತಹ ಸಂಸ್ಥೆ ಪ್ರಾರಂಭ ಆಯ್ತಲ್ರಿ. ಪ್ರಾರಂಭ ಆದವಾಗ ಏನ್ ಮಾಡ್ತಾರಪ್ಪ ಅಂದ್ರೆ 1962 ಏನ್ ಮಾಡ್ತಾರಂದ್ರೆ ಒಂದು ಸ್ಮಾಲ್ ಯೋಜನೆ ಹಾಕೊಂತಾರೆ. ಯಾಕಂದ್ರೆ ಕ್ಷಿಪಣಿಯನ್ನ ಮಾಡ್ಬೇಕು. ಆ ಸ್ಮಾಲ್ ಯೋಜನೆ ಯಾವ್ದ್ರಿ ಅಂತಂದ್ರೆ ಆಪರೇಷನ್ ಇಂಡಿಗೋ ಅಂತ ಕರಿತೀವಿ. ಪ್ರಾಜೆಕ್ಟ್ ಇಂಡಿಗೋ, ಆಪರೇಷನ್ ಇಂಡಿಗೋ ಅಂತ ಕರಿತೀವಿ. ಇದು ಏನ್ ಮಾಡ್ತದಪ್ಪ ಅಂದ್ರೆ ಸಣ್ಣ ಪ್ರಮಾಣದ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಗಳನ್ನ ತಯಾರು ಮಾಡ್ತತಿ. ಅಂದ್ರೆ ಇಷ್ಟ 100 ಕಿಲೋಮೀಟರ್ 50 ಕಿಲೋಮೀಟರ್ ಇಂತಹ ಕ್ಷಿಪಣಿಗಳನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ತಯಾರು ಮಾಡ್ತತಿ. ಆದ್ರೆ ಏನ್ ಮಾಡ್ಲಿಪ್ಪ ಅಂತಂದ್ರೆ ಸಫಲತೆಯನ್ನ ಕಾಣಲಿಲ್ಲ. ಅಂದ್ರೆ ಅವು ಕ್ಷಿಪಣಿಯನ್ನ ಮ್ಯಾಲ್ ಬಿಡ್ತಿದ್ರು, ಪಟಕ್ಕನ ಬಂದು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಗೆ ಬಂದ್ ಬಿಡ್ತಿದ್ವು. ಮತ್ತೆ ಆದ್ರೂ ಬಿಡ್ಲಿಲ್ಲ. DRDOದವ್ರು ಮತ್ತೇನ್ ಮಾಡ್ತಾರಂದ್ರೆ ಮತ್ತೊಂದು ಯೋಜನೆಯನ್ನು ಹಾಕುವಂತಾರ. 1972 ಪ್ರಾಜೆಕ್ಟ್ ಡೆವೆಲ್ ಅಥವಾ ಪ್ರಾಜೆಕ್ಟ್ ವೇಲಿಯಂಟ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕಾಣ್ತೇವಿ. ಇಲ್ಲಿ ಕೂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕಡಿಮೆ ವ್ಯಾಪ್ತಿಯ ಕ್ಷಿಪಣಿಗಳನ್ನ ಏನ್ ಮಾಡಕತ್ರಪ್ಪ ಅಂತಂದ್ರೆ ಬಿಡಾಕತ್ರು. ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಸಫಲತೆಯನ್ನ ಕಾಣಲಿಲ್ಲ. 62 ಮಾಡ್ತಾರ, 70 ಮಾಡ್ತಾರ, ಏನು ಸಫಲತೆನೇ ಕಾಣಲಿಲ್ಲ. ಒಂದು 50 ಕಿಲೋಮೀಟರ್ ಹೋಗಿದ್ದು ಬಂದ್ ಏನ್ ಮಾಡ್ತಿದ್ದುಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಗೆ ಹಿಂಗೆ ಬಂದ್ ಬಿಡ್ತಿದ್ದು. ಈ ಒಂದು ಇಷ್ಟೆಲ್ಲ ಆದ್ಮೇಲೆ ಹಂಗ ಸುಮ್ಮನೆ ಬಿಡ್ಲಿಲ್ಲ. ಮತ್ತೆ ಇಲ್ಲಿ ಒಬ್ಬ ಶ್ರೇಷ್ಠ ವಿಜ್ಞಾನಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಂಟ್ರಿ ಕೊಡ್ತಾರೆ ಈ ಸಂಸ್ಥೆಗೆ. ಯಾರಿ ಅಂತ ಕೇಳ್ಪಟ್ರೆ APJ ಅಬ್ದುಲ್ ಕಲಾಂ ಸರ್ ಅಂತ ಕರಿತೀವಿ. ಅವರು ಬಂದ ಮೇಲೆ ಅವರು ಒಂದು ಏನ್ ಮಾಡ್ತಾರ ಅಂದ್ರೆ ಯೋಜನೆ ಹಾಕುವಂತಾರ. ಅದ ಯಾವ್ದಪ್ಪ ಅಂದ್ರೆ IGMDP ಅಂತ ಕರಿತೀವಿ. ಏನ್ರಿ ಸರ ಇದು IGMDP ಅಂತ ಕೇಳಿದಾಗ ಇಂಟಿಗ್ರೇಟೆಡ್
ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾವು. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಥವಾ ಕನ್ನಡದೊಳಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸಮಗ್ರ ಗುರಿ ನಿರ್ದೇಶಿತ ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮ ಅಂತ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ. 1982-83 ಒಳಗೆ ಏನು ಮಾಡ್ತಪ್ಪ ಅಂತಂದರೆ ಈ ಒಂದು ಯೋಜನೆಯನ್ನು ತರ್ತಾರ. ಈ ಯೋಜನೆಯನ್ನು ತರುವುದರ ಮೂಲಕ APJ ಅಬ್ದುಲ್ ಕಲಾಂ ಅವರು ಕ್ಷಿಪಣಿಗಳನ್ನು ಏನು ಮಾಡಕತ್ತಾರಪ್ಪ ಅಂದ್ರೆ ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಥ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ ಸರ್ ಈ ಯೋಜನೆ ಒಳಗೆ ಅಂತ ಕೇಳಿದಾಗ, ಭೂಮಿಯಿಂದ ಭೂಮಿಗೆ ಹೋಗುವಂತಹ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ, ಭೂಮಿಯಿಂದ ಆಗಸಕ್ಕೆ ಹೋಗುವಂತಹ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ, ಮತ್ತೇನಪ್ಪ ಅಂದರೆ ಭೂಮಿಯಿಂದ ಭೂಮಿಗೆ ಆಯ್ತು, ಭೂಮಿಯಿಂದ ಆಗಸಕ್ಕೆ ಆಯ್ತು, ಮತ್ತು ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸಬಲ್ಲಂತಹ ಕ್ಷಿಪಣಿಗಳನ್ನು ಏನು ಮಾಡ್ತಾರೆ ಅಂದರೆ 3 ಟೈಪ್ ಆಫ್ ಕ್ಷಿಪಣಿಗಳನ್ನು ಯಾರು ತಯಾರು ಮಾಡ್ತಾರೆ ಅಂತಂದರೆ IGMDP ಅಂಡರ್ ಒಳಗೆ APJ ಅಬ್ದುಲ್ ಕಲಾಂ ಅವ್ರು ಏನು ಮಾಡ್ತಾರೆ ಅಂದರೆ ತಯಾರು ಮಾಡ್ತಾರೆ. ಅರ್ಥ ಆಯ್ತು? ಯಾವ್ಯಾವ್ರಿ? ಭೂಮಿಯಿಂದ ಭೂಮಿಗೆ, ಫಸ್ಟ್ ಒನ್ ಯಾವ್ದ್ರಿ? ಭೂಮಿಯಿಂದ ಭೂಮಿಗೆ ಅಂದ್ರೆ ಭೂಮಿಯಿಂದ ಬಿಟ್ಟಿವಿ ಅಂದ್ರೆ ಅದು ಭೂಮಿಗೆ ಬೀಳಬೇಕು ಅಂತ ಕ್ಷಿಪಣಿಗಳು, ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿಗಳು. ನೆಕ್ಸ್ಟ್ ಭೂಮಿಯಿಂದ ಆಗಸಕ್ಕೆ, ಏನ್ರಿ? ಭೂಮಿಯಿಂದ ಆಗಸಕ್ಕೆ ಅಂತ ನಾವೇನು ಮಾಡ್ತೀವ್ರಿ? ನೋಡ್ತೀವಿ. ಭೂಮಿಯಿಂದ ಆಗಸಕ್ಕೆ. ನೆಕ್ಸ್ಟ್ ಅಂತಂದ್ರೆ ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಆಗಸಕ್ಕೆ ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸಬಲ್ಲಂತಹ ಒಂದು ಕ್ಷಿಪಣಿಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ತಯಾರು ಮಾಡ್ತಾರೆ. ಯುದ್ಧ ಟ್ಯಾಂಕರ್ಗಳನ್ನು ಯುದ್ಧ ಟ್ಯಾಂಕರನ್ನು ಏನು ಮಾಡಿದ್ರು? ಹೊಡೆದುರುಳಿಸಬಲ್ಲಂತಹ ಕ್ಷಿಪಣಿಗಳನ್ನು ಏನು ಮಾಡೋದಪ್ಪ ಅಂತಂದರೆ ತಯಾರು ಮಾಡ್ತಾರೆ. ಯಾರ್ರೀ? APJ ಅಬ್ದುಲ್ ಕಲಾಂ ಸರ್ ಅವ್ರು ಬಂದ ಮೇಲೆ ಕೂಡ DRDO ಸಂಸ್ಥೆದೊಳಗೆ ಕ್ಷಿಪಣಿಗಳನ್ನು ತಯಾರು ಮಾಡಕತ್ರು. ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ APJ ಅಬ್ದುಲ್ ಕಲಾಂ ಸರ್ನವ್ರನ್ನ ಏನಂತ ಕರಿತೀವಿ ಅಂತಂದರೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವೇನು ಮಾಡ್ತೀವಿ ರೀ? ಕರಿತೀವಿ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಂತ ಕರೀತಾರ ಅಂತ ಒಂದು ಕ್ವಶನ್ ಆಗೈತಿ. ಕ್ಷಿಪಣಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಒಂದು ಕ್ವಶನ್ ಆಗೈತಿ, ನೆನ್ಪಿಡ್ಕೋಬೇಕು. ಯಾರನ್ನ ಕರೀತಾರಿ ಸರ್ ಅಂತ ಕೇಳಿದ್ರೆ APJ ಅಬ್ದುಲ್ ಕಲಾಂ ಸರ್ನ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಹಂಗಂದ್ರೆ ಸರ್ ಇಲ್ಲಿ ಒಂದು ಕ್ವಶನ್ ಆಗ್ಬೋದ್ರಿ, ಹಂಗಂದ್ರೆ ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ ರೀ? ಏನ್ರಿ? ಮಿಸೈಲ್ ವುಮನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರಿತೀವಿ ಅಂತ ಕೇಳಿದಾಗ ಮಿಸೈಲ್ ವುಮೆನ್ ಆಫ್ ಇಂಡಿಯಾ. ಯಾಕಂದ್ರೆ ಮ್ಯಾನ್ ಆಫ್ ಇಂಡಿಯಾ ಅಂತ ಏನು ಮಾಡ್ತೀವಿ ಅಂದರೆ ಕರೆದು ಬಿಡ್ತೇವೆ. ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಅಂತ ನಾವು ಯಾರನ್ನ ಕರಿತೀವಿ ಅಂತಂದರೆ ಟೆಸ್ಸಿ ಥಾಮಸ್ ಅಂತ ನಾವೇನು ಮಾಡ್ತೀವಿ ಅಂದರೆ ನೋಡ್ತೀವಿ. ಟೆಸ್ಸಿ ಥಾಮಸ್ ಇವರು ಅಗ್ನಿಪುತ್ರಿ ಅಂತಲೂ ಕರೀತಾರೆ. ಇವರು ಈ ಕ್ಷಿಪಣಿಗಳೆಲ್ಲ ಮಾಡುವಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸ್ಯಾರ. ಅದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತಂದರೆ APJ ಅಬ್ದುಲ್ ಕಲಾಂ ಸರ್ನ ಕರಿತೀವಿ. ಮಿಸೈಲ್ ವುಮೆನ್ ಆಫ್ ಇಂಡಿಯಾ ಅಂತಂದರೆ ಟೆಸ್ಸಿ ಥಾಮಸ್ ಸರ್ನ ನಾವು ಏನು ಮಾಡ್ತೀವಿ ಅಂದರೆ ಕರಿತೀವಿ. ಅಬ್ದುಲ್ ಕಲಾಂ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಕ್ಷಿಪಣಿಗಳನ್ನು 3 ಟೈಪ್ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರೆ. ಒಂದು ಹೆಂಗೆ? ಭೂಮಿಯಿಂದ ಭೂಮಿಗೆ, ಭೂಮಿಯಿಂದ ಆಗಸಕ್ಕೆ, ಅಥವಾ ಇನ್ನೊಂದು ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸಬಲ್ಲಂತಹ ಕ್ಷಿಪಣಿಗಳನ್ನು ಏನು ಮಾಡ್ತಾರೆ ಅಂದರೆ 3 ಟೈಪ್ ಕ್ಷಿಪಣಿಗಳನ್ನು ತಯಾರು ಮಾಡ್ತಾರಲ್ರಿ. ಈ ಒಂದು ಯೋಜನೆ ಅಂಡರ್ ಒಳಗೆ ಏನಪ್ಪಾ ಅಂತಂದರೆ 3 ಟೈಪ್ ಕ್ಷಿಪಣಿಗಳನ್ನು ಏನು ಮಾಡ್ತಾರೆ ಅಂತಂದರೆ ತಯಾರು ಮಾಡ್ತಾರೆ. ಅದರೊಳಗೆ ಯಾವುದಪ್ಪ ಅಂದ್ರೆ ಫಸ್ಟ್ ಒನ್ನು ಪೃಥ್ವಿ ಅಂತ ಕರಿತೀವಿ ನಾವು. ಪೃಥ್ವಿ, ಅಗ್ನಿ, ಆಕಾಶ, ತ್ರಿಶೂಲ, ನಾಗ ಅನ್ನುವಂಥದ್ದು ಕ್ಷಿಪಣಿಗಳನ್ನು ಹೊಡೆದುರುಳಿಸಬಲ್ಲಂತಹ ಒಂದು ಇದು ಏನಪ್ಪ ಅಂದರೆ ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸಬಲ್ಲಂತಹ ಒಂದು ಕ್ಷಿಪಣಿ ಇದು. ಹಾಗಂದ್ರೆ ಸರ್ ನಾವು ಪೃಥ್ವಿ ಅನ್ನೋದನ್ನು ಮಾಡ್ತಾರೆ. ಇದರೊಳಗೆ ಏನು ಬರ್ತಾವಪ್ಪ ಅಂದ್ರೆ ಸರಣಿಗಳು ಬರ್ತಾವೆ, ಪೃಥ್ವಿ ಸರಣಿಗಳು ಬರ್ತಾವೆ. ಪೃಥ್ವಿ ಅನ್ನುವಂಥ ಕ್ಷಿಪಣಿ ಇದು ಎಂತಹ ಕ್ಷಿಪಣಿ ರೀ ಅಂತ ಕೇಳಿದರೆ ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ. ಎಲ್ಲಿಗ್ರಿ? ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ ಅಥವಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಲೂ ಕರಿತೀವಿ ನಾವು. ಇದರೊಳಗೆ ಏನು ಮಾಡ್ತಾರೆ ಅಂದರೆ ಸರಣಿಯನ್ನು ಮಾಡ್ತಾರೆ. ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3 ಅಂತಂದು ಏನು ಮಾಡ್ತಾರೆ ಅಂದರೆ ಸರಣಿಗಳನ್ನು ಮಾಡ್ತಾರೆ. ನೋಡ್ರಿ ಇದರೊಳಗೆ ಪೃಥ್ವಿ 1 ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಸುಮಾರು 150 ಕಿಲೋಮೀಟರ್ ಹೋದರೆ ಇದು ಏನಪ್ಪ ಅಂದರೆ 350 ಕಿಲೋಮೀಟರ್ ಹೋಗುವಂಥ ಶಕ್ತಿ ಇರ್ತೈತಿ. ಎಷ್ಟು ಕಿಲೋಮೀಟರ್ ರೀ? 350 ಕಿಲೋಮೀಟರ್ ಹೋಗುವಂಥ ಶಕ್ತಿ ಇರ್ತೈತಿ. ಇದು ಕೂಡ 350 ಕಿಲೋಮೀಟರ್ ಅಧಿಕ ಹೋಗುವಂಥ ಏನಿರ್ತೈತೆ ಅಂತಂದರೆ ಶಕ್ತಿ ಇರ್ತೈತಿ. ಅರ್ಥ ಆಯ್ತು? ಹಾಗಂದ್ರೆ ಸರ ಇದಕ್ಕೆ ಏನು ಮಾಡ್ತಾರೆ ಅಂದ್ರೆ ಘನ ಇಂಧನವನ್ನು ಬಳಸ್ತಾರೆ, ದ್ರವ ಇಂಧನವನ್ನು ಬಳಸ್ತಾರೆ. ಅವಕ್ಕೆ ಯಾವುದು ಇದು ಇರ್ತದೆ ನೋಡು ಅಂತಹ ಇಂಧನವನ್ನು ನಾವೇನು ಮಾಡ್ತೀವಿ ಅಂತಂದರೆ ಯೂಸ್ ಮಾಡಿ ಅವುಗಳ ರೇಂಜ್ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ ಪೃಥ್ವಿ ಸರಣಿಗಳು ಅಂತ ನೋಡ್ತೀವಿ. ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3 ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಇದನ್ನು ಯಾವ ಒಂದು ಸೇನೆಗೆ ಕೊಟ್ಟಾರ ಅಂತ ಕೇಳ್ತಾರ. ಯಾವ ಒಂದು ಸೇನೆಗೆ ಕೊಟ್ಟಾರ ಅಂತಂದರೆ ನಾವು ಭೂ ಸೇನೆಗೆ ಏನು ಮಾಡೀವಿ ಅಂತಂದರೆ ಈ ಒಂದು
ಪೃಥ್ವಿ 1 ಕೊಟ್ಟೇವಿ. ಇದನ್ನು ಪೃಥ್ವಿ 2 ಅನ್ನೋದು ವಾಯು ಸೇನೆಗೆ ಏನು ಮಾಡ್ತೇವೆ ಅಂತಂದ್ರೆ ಕೊಡ್ತೇವಿ. ಇದನ್ನು ಯಾವ ಸೇನೆಗೆ ಕೊಟ್ಟಾರ ಅಂತಂದ್ರೆ ನೌಕಾ ಸೇನೆಗೆ ಏನು ಮಾಡ್ತಾರೆ ಅಂತಂದ್ರೆ ಕೊಡ್ತಾರೆ. ಇವಕ್ಕೇನಪ್ಪ ಅಂದ್ರೆ ಪೇಲೋಡ್, ಕಡಿಮೆ ಪೇಲೋಡ್ ಒಯ್ಯುವಂಥ ಶಕ್ತಿ ಇರ್ತೈತಿ, ಯಾಕಂದ್ರೆ ಫಸ್ಟಿಗೆ ಬಂದು ಮಾಡಿದ್ದು. ಇನ್ನು ಸೇಮ್ ಅದೇ ಥರನ ಸರ ಅಗ್ನಿ ಸರಣಿಯನ್ನು ಮಾಡ್ತಾರೆ. ಹಂಗೆ ಏನ್ರಿ ಅಗ್ನಿ ಸರಣಿ ಅಂತಂದ್ರೆ ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5, ಅಗ್ನಿ 6 ಅಂತ ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಹಾಗಂದ್ರೆ ಸರ ಅಗ್ನಿ 1 ಸುಮಾರು ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ರೀ ಅಂತಂದ್ರೆ 700 ಕಿಲೋಮೀಟ್ರ್ ಹೋಗುತ್ತೆ. ಅಗ್ನಿ 2 ಎಷ್ಟು ಹೋಗುತ್ತೆ ರೀ ಸರ ಅಂತ ಕೇಳಿದಾಗ ಸುಮಾರು 2500 ಕಿಲೋಮೀಟ್ರ್ ಹೋಗುವಂಥ ಶಕ್ತಿ ಐತಿ. ಇನ್ನು ಅಗ್ನಿ 3 ಎಷ್ಟೈತಪ್ಪ ಅಂತಂದ್ರೆ 3000 ಕಿಲೋಮೀಟ್ರ್ ಏನೈತಪ್ಪ ಅಂತಂದ್ರೆ ಹೋಗುವಂತಹ ಶಕ್ತಿ ಐತಿ. ಅಂದ್ರೆ ಹೋಗಿ ಏನಪ್ಪ ಅಂದ್ರೆ ಬೇರೆ ದೇಶದ ಒಂದು ಕಟ್ಟಡಗಳನ್ನಾಗಿರ್ಬೋದು ಅಥವಾ ಯಾವುದಾದ್ರೂ ಪ್ರದೇಶವನ್ನು ಧ್ವಂಸಗೊಳಿಸುವ ಆಗ್ಬೋದು, ಅಷ್ಟು ರೇಂಜ್ ಐತಪ್ಪ. ಎದ್ರದ್ರಿ ಅಗ್ನಿ 2ದಾಗಿರ್ಬೋದು, ಅಗ್ನಿ 4ದು. ಅಗ್ನಿ 4ದು ಎಷ್ಟು ಸರ ಅಂತ ಕೇಳಿದಾಗ 4000 ಕಿಲೋಮೀಟ್ರ್ ಐತ್ರಿ. ಅಗ್ನಿ 4ದು ಎಷ್ಟು ಐತ್ರಿ? 4000 ಕಿಲೋಮೀಟ್ರ್ ಐತ್ರಿ. ಅಗ್ನಿ 5 ಎಷ್ಟು ಐತ್ರಿ ಅಂತ ಕೇಳಿದಾಗ 5000 ಕಿಲೋಮೀಟರ್ ಏನಪ್ಪ ಅಂತಂದ್ರೆ ಇದ್ರ ರೇಂಜ್ ಐತಿ. ರೇಂಜ್ ಇದು ಇಷ್ಟು ಕಿಲೋಮೀಟರ್ ಇದ್ರೂ ಏನು ಮಾಡ್ಬೋದಪ್ಪ ಅಂದ್ರೆ ಹೊಡೆದುರುಳಿಸಬಲ್ಲಬಹುದು. ಅನ್ಯ ರಾಷ್ಟ್ರಗಳನ್ನು ಬೇರೆ ದೇಶದ ಬೇರೆ ದೇಶದಲ್ಲಿ ಅಂದ್ರೆ ವಿರೋಧ ಮಾಡುವಂಥ ದೇಶಗಳನ್ನು ಆ ಒಂದು ರೇಂಜ್ಗೆ ಹೋಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲೇ ನಾವು ಹೊಡೆಯುಳಿಸಿರ್ಬೋದು. ಇನ್ನು ಅಗ್ನಿ 6 ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂದರೆ ಇದು 8000 ಕಿಲೋಮೀಟರ್ ಹೋಗುವಂಥ ಕ್ಷಿಪಣಿ. ಅಂದರೆ ಖಂಡಾಂತರ ಮತ್ತೊಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಹೋದರೂ ಕೂಡ ಅಂದರೆ ಹೊಡೆದುರುಳಿಸುವಲ್ಲಂತಹ ಒಂದು ಯಾವ ಕ್ಷಿಪಣಿ ಅಂತಂದರೆ 8000 ಕಿಲೋಮೀಟರ್ ಹೋಗುವಂಥದ್ದು ಯಾವುದಪ್ಪ ಅಂದ್ರೆ ಅಗ್ನಿ 6. ಬಟ್ ಇನ್ನು DRDOದವ್ರು ಇದನ್ನ ಏನು ಮಾಡಕತ್ತಾರ ಅಂತಂದ್ರೆ ಅಭಿವೃದ್ಧಿ ಹಂತದಲ್ಲಿ ಐತಿ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಇದು ಏನಪ್ಪಾ ಅಂದ್ರೆ ಅಗ್ನಿ ಸಿರೀಸ್ ಅಂತ ನಾವೇನು ಮಾಡ್ತೇವಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಆಕಾಶ ಅನ್ನುವಂಥ ಕ್ಷಿಪಣಿ ನೋಡ್ರಿ. ಇವೆಲ್ಲ ಏನಪ್ಪಾ ಅಂದ್ರೆ ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ. ಆಕಾಶ ಹೆಸರು ಹೇಳ್ತೈತ್ರಿ, ಎಲ್ಲಿಗ್ರಿ? ಭೂಮಿಯಿಂದ ಆಕಾಶಕ್ಕೆ ಹೋಗುವಂಥ ಕ್ಷಿಪಣಿ. ಎಲ್ರಿ? ಭೂಮಿಯಿಂದ ಆಕಾಶಕ್ಕೆ ಅಥವಾ ನಭಕ್ಕೆ ಅಂತ ನಾವೇನು ಮಾಡ್ತೇವೆ ಅಂದ್ರೆ ಕರಿತೀವಿ. ಸರ ಇದು ಆಕಾಶ ಅನ್ನೋ ಒಂದು ಕ್ಷಿಪಣಿ ನೋಡ್ರಿ, ಭೂಮಿಯಿಂದ ನಾವೇನು ಮಾಡಿದ್ವಿ ಅಂತಂದ್ರೆ ಹೊಡೆದ್ವಿ ಅಂತಂದ್ರೆ ಹೆಚ್ಚು ಕಡಿಮೆ 25ರಿಂದ 30 ಕಿಲೋಮೀಟರ್. ಎಷ್ಟ್ರಿ? 25ರಿಂದ 30 ಕಿಲೋಮೀಟರ್ ಭೂಮಿಯಿಂದ, ಎಲ್ಲಿಂದ್ರಿ? ಭೂಮಿಯಿಂದ ಆಗಸಕ್ಕಿರುವಂತಹ ಯುದ್ಧ ವಿಮಾನಗಳಾಗಿರ್ಬೋದು, ಅಪೋಸಿಟ್ ರಾಷ್ಟ್ರದ ಯುದ್ಧ ವಿಮಾನಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಅವುಗಳನ್ನು ಏನು ಮಾಡೋದಪ್ಪ ಅಂತಂದ್ರೆ ಧ್ವಂಸಗೊಳಿಸೋದು. ಯಾಕಂದ್ರೆ ಇವು ಆಕಾಶಕ್ಕೆ ಹೋಗಿ ಹೊಡೆಯುವಂಥ ಕ್ಷಿಪಣಿ. ಅರ್ಥಾತ್ ನಾ ಹೇಳಕತ್ತಿದ್ದು. ಹಾಗಾಗಿ 25ರಿಂದ 30 ಕಿಲೋಮೀಟರ್ ಹೋಗಿ ಏನಪ್ಪ ಅಂತಂದ್ರೆ ಹೊಡೆದುರುಳಿಸುವಂತಹ ಶಕ್ತಿ ಅದಕ್ಕೈತೆ ಅಂತಂದ್ರೆ ಆಕಾಶ. ಇದು ಯಾವಾಗ್ರಿ? 1982, 83 IGMDP ಅಂಡರ್ ಒಳಗೆ ಬಂದಿರತಕ್ಕಂಥ ಕ್ಷಿಪಣಿಗಳು ಇವು. ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತೈತಿ, ಇದು ತ್ರಿಶೂಲ. ಇದು ತ್ರಿಶೂಲ ಕೂಡ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ಆಗಸಕ್ಕೆ ಹೋಗುವಂತ ಕ್ಷಿಪಣಿ. ಇದು ಎಲ್ಲಿರಿ? ಭೂಮಿಯಿಂದ ಆಗಸಕ್ಕೆ ಹೋಗುವಂತ ಕ್ಷಿಪಣಿ. ಇದು ಏನಪ್ಪಾ ಅಂತಂದ್ರೆ ಬಹಳ ಕಡಿಮೆ 9 ಕಿಲೋಮೀಟರ್ ಹೋಗಿ 9 ಕಿಲೋಮೀಟರ್ ಭೂಮಿಯಿಂದ ಆಗಸಕ್ಕೆ 9 ಕಿಲೋಮೀಟರ್ ಹೋಗಿ ಹೊಡೆಯುವಂತಹ ಒಂದು ಕ್ಷಿಪಣಿ. ಆದ್ರೆ ಇದನ್ನ ಏನ್ ಮಾಡ್ರಪ್ಪ ಅಂದ್ರೆ 2008ರಿಂದ ಇದನ್ನ ಏನ್ ಮಾಡ್ಯಾರ ಅಂತಂದ್ರೆ ನಿಷ್ಕ್ರಿಯಗೊಳಿಸ್ಯಾರ. ಈ DRDOದವ್ರು ಏನ್ ಮಾಡ್ಯಾರ ಅಂತಂದ್ರೆ ಇದನ್ನ ತೆಗ್ದಾರ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ನಾಗಾ ಅನ್ನುವಂತಹ ಒಂದು ಏನಪ್ಪಾ ಅಂತಂದ್ರೆ ಯುದ್ಧ ಟ್ಯಾಂಕರ್ಗಳನ್ನ ಹೊಡೆದುರುಳಿಸಬಲ್ಲುವಂತಹ ಒಂದು ಕ್ಷಿಪಣಿ ಇದು. ಅರ್ಥ ಆಯ್ತು? ಯಾಕಂದ್ರೆ ಇವತ್ತು ನೋಡು ಗಡಿ ಒಳಗೆ ಏನು ಮಾಡಿರ್ತಾರೆ ಅಂದ್ರೆ ಯುದ್ಧ ಟ್ಯಾಂಕರ್ಗಳು ಇಟ್ಟಿರ್ತಾರೆ. ಯುದ್ಧ ಟ್ಯಾಂಕರ್ಗಳಂತಂದ್ರೆ ಏನಪ್ಪಾ ಅಂದ್ರೆ ಅದರಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಯುದ್ಧ ಸಾಮಗ್ರಿಗಳನ್ನ ಇಡ್ತಾರೆ. ಆ ಸಾಮಗ್ರಿಗಳನ್ನು ಹೊಡೆದುರುಳಿಸಬಲ್ಲುವಂಥ ಕ್ಷಿಪಣಿ. ಯಾವ ಆಧಾರದ ಮೇಲೆ ಹೋಗತ್ರಿ ಸರ್ ಅಂತ ಕೇಳಿದ್ರೆ ಫೈರ್ ಅಂಡ್ ಫಾರ್ಗೆಟ್ ಅನ್ನುವಂಥ ಒಂದು ಆಧಾರದ ಮೇಲೆ, ತತ್ವದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಹೋಗುತ್ತೆ. ಫೈರ್ ಅಂಡ್ ಫಾರ್ಗೆಟ್ ತತ್ವದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಹೋಗುತ್ತೆ. ಇದು ಏನಪ್ಪಾ ಅಂತಂದ್ರೆ ನಾಗಾ ಅನ್ನುವಂಥ ಕ್ಷಿಪಣಿ. ನೋಡ್ರಿ, ಈಗ ಏನಪ್ಪಾ ಅಂತಂದ್ರೆ ಒಂದ ಹೇಳ್ತಾನೆ ನಿಮಗೆ, ಇದು ಭಾರತ ದೇಶ ಐತೆ ಅಂತ ತಿಳ್ಕೊರಿ, ಇಲ್ಲಿ ಪಾಕಿಸ್ತಾನ ಐತೆ ಅಂತ ತಿಳ್ಕೊರಿ. ಈಗ ನಿಮ್ಗೆ ಇವ್ರಿಗೆ ಅನ್ಯ ರಾಷ್ಟ್ರ, ಇವರ ಚಲನವಲನಗಳನ್ನ ಏನಪ್ಪಾ ಅಂದ್ರೆ ಇಲ್ಲಿ ಯುದ್ಧ ಟ್ಯಾಂಕರ್ ಅಂತ ಇಟ್ಟಿರ್ತಾರ. ನಮ್ಮ ನಾಗಾ ಕ್ಷಿಪಣಿ ಏನ್ ಮಾಡ್ತದಪ್ಪ ಅಂತಂದ್ರೆ ಅದನ್ನ ನಮ್ಮ ಗಡಿಯಲ್ಲಿ ನಾಗಾ ಕ್ಷಿಪಣಿಯನ್ನ ನೋಡಿ ಅದನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಹೊಡೆದುರುಳಿಸಬಹುದು. ಅಂತಹ ಒಂದು ಸುಮಾರು 5ರಿಂದ 10 ಕಿಲೋಮೀಟರ್ ಈ ಒಂದು ಕ್ಷಿಪಣಿ ಎಷ್ಟ್ರಿ? 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಡಿಯಲ್ಲಿ ಏನು ಮಾಡೋದ್ರು ಯಾವುದಾದ್ರೂ ಯುದ್ಧ ಸಾಮಗ್ರಿಗಳನ್ನು ಇಟ್ಟರು ಅಂತಂದ್ರೆ ಅವನೇನಪ್ಪ ಅಂದ್ರೆ ಹೊಡೆದುರುಳಿಸಬಲ್ಲುವಂಥ ಶಕ್ತಿ ಎದಕ್ಕೈತಪ್ಪ ಅಂದ್ರೆ ನಾಗಾ ಅನ್ನುವಂಥ ಕ್ಷಿಪಣಿಗೈತಿ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಇದು ಏನಪ್ಪಾ ಅಂತಂದ್ರೆ ವಿವಿಧ ರೀತಿಯ ಕ್ಷಿಪಣಿಗಳು ಅಂತ ನೋಡ್ತೀವಿ. ಎದ್ರ ಒಳಗೆ ಅಂಡರ್ ಒಳಗೆ ಬಂದ್ರೆ IGMDP ಅಂಡರ್ ಒಳಗೆ ಏನು ಮಾಡಿದ್ರು ಅಂತಂದ್ರೆ ತಗೊಂಡ್ಬಂದ್ರು. ಅರ್ಥ ಆಯ್ತು? ಪೃಥ್ವಿ, ಅಗ್ನಿ, ಆಕಾಶ, ತ್ರಿಶೂಲ, ನಾಗ
ಪೃಥ್ವಿ ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ, ಅಗ್ನಿ ಕೂಡ ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ, ಆಕಾಶ ಭೂಮಿಯಿಂದ ಆಕಾಶಕ್ಕೆ ಹೋಗುವಂಥ ಕ್ಷಿಪಣಿ, ತ್ರಿಶೂಲ ಭೂಮಿಯಿಂದ ಆಕಾಶಕ್ಕೆ ಹೋಗುವಂಥ ಕ್ಷಿಪಣಿ, ನಾಗಾ ಕ್ಷಿಪಣಿ ಹೆಂಗಪ್ಪ ಅಂದರೆ ಯುದ್ಧ ಟ್ಯಾಂಕರ್ಗಳನ್ನು ಹೊಡೆದುರುಳಿಸಬಲ್ಲಂತಹ ಒಂದು ಕ್ಷಿಪಣಿ ಅಂತ ನಾವೇನು ಮಾಡಿದ್ವಿ ನೋಡಿದ್ವಿ. ಮತ್ತು ಇದಕ್ಕೆ ಎಲ್ಲರೂ ಏನು ಮಾಡಕತ್ತೀರಿ ಅಂದ್ರೆ ನೋಟ್ಸ್ ಕೊಡ್ರಿ ಸರ್ ಅಂತ ಕೇಳಕತ್ತೀರಿ. ಇವತ್ತೇನಪ್ಪ ಅಂದ್ರೆ ವೀಕ್ಲಿ ನೋಟ್ಸ್ ಅಂತಂದು ಆ್ಯಪ್ನೊಳಗೆ ಅದೇನಾಗತ್ತಪ್ಪ ಅಂತಂದ್ರೆ ಸಿಗುತ್ತೆ, ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ತೆಗೆದುಕೊಳ್ಬೇಕು. ಅರ್ಥ ಆಯ್ತು? ಎಸ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದ್ರಿ ಸರ್ ಅಂತ ಕೇಳಿದಾಗ ಮತ್ತು ಅವುಗಳ ಹೋಗುವ ಆಧಾರದ ಮೇಲೆ ಮತ್ತೇನಪ್ಪ ಅಂದ್ರೆ ನಾವು 4 ಟೈಪ್ಸ್ ಕ್ಷಿಪಣಿಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಯಾವುದ್ರಿ ಅಂತಂದ್ರೆ ಸರ್ಫೇಸ್ ಟು ಸರ್ಫೇಸ್ ಅಂತ ಕೊಡ್ತೀವಿ. ಅಂದ್ರೆ ಭೂಮಿಯಿಂದ ಭೂಮಿಗೆ ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಇದು ಭೂಮಿಯಿಂದ ಭೂಮಿಗೆ ಅಂತಂದ್ರೆ ನಾವೇನು ಮಾಡ್ಬೋದಪ್ಪ, ಭೂಮಿಯಿಂದ ಅಂತ ಯಾವುದೇ ಒಂದು ಪ್ರದೇಶದಿಂದ ಏನು ಮಾಡ್ಬೋದು ಒಗಿಬೋದು, ಅಥವಾ ನಾವು ಚಾಲಿತ ವಾಹನದಿಂದ ತಗೊಂಡು ಏನು ಮಾಡ್ಬೋದಪ್ಪ ಅಂತಂದ್ರೆ ಒಗಿಬೋದು, ಅಥವಾ ಈ ಏನಪ್ಪ ಅಂತಂದ್ರೆ ಬೇರೆ ದೇಶದಲ್ಲಿರ್ತಕ್ಕಂತಹ ಅನ್ಯ ರಾಷ್ಟ್ರದಲ್ಲಿ ಅಂದರೆ ನಮಗೆ ವಿರೋಧ ರಾಷ್ಟ್ರಗಳನ್ನ ಇರ್ತಾವಲ್ಲ ಆ ಒಂದು ಪ್ರದೇಶವನ್ನು ಕಟ್ಟಡಗಳನ್ನು ನಾವೇನು ಮಾಡೋದಪ್ಪ ಅಂದ್ರೆ ಧ್ವಂಸಗೊಳಿಸೋದು. ಅಂಥವುದೇ ಅಂತ ಅಂತೀವಿ ಅಂದರೆ ಸರ್ಫೇಸ್ ಟು ಏರ್ ಅಂದರೆ ಭೂಮಿಯಿಂದ ಭೂಮಿಗೆ ಹೋಗುವಂಥ ಕ್ಷಿಪಣಿ. ಇವಕ್ಕೆಲ್ಲ ನಿರ್ದೇಶನ ಮಾಡಿರ್ಬೇಕಲ್ಲ, ನಿರ್ದೇಶನ ಮಾಡ್ರೆ ಯಾರಪ್ಪ ಅಂದರೆ ರಡಾರ್ ಅಂತ ನಾವು ನೋಡ್ತೀವಿ. ಸೈನ್ಸ್ನೊಳಗೆ ಕಲಿತೀರಿ ನೀವು. ರಡಾರ್, ರೇಡಿಯೋ ಡಿಟೆಕ್ಷನ್ ರೇಂಜಿಂಗ್ ಅಂತ ನಾವೇನು ಮಾಡ್ತೀವಿ ಅಂದರೆ ಕರಿತೀವಿ, ರಡಾರ್ ಅಂತ ಕರಿತೀವಿ. ಇನ್ಫ್ರಾರೆಡ್ ರೇಡಿಯೇಷನ್, IR ರೇಡಿಯೇಷನ್ ಅಂತ ನಾವೇನು ಮಾಡ್ತೀವಿ ಅಂತಂದರೆ ಇವು ಏನು ಮಾಡ್ತವಪ್ಪ ಅಂತಂದರೆ ಆ ಒಂದು ಪ್ರದೇಶವನ್ನು ಏನು ಮಾಡ್ತಾವೆ ಅಂತಂದ್ರೆ ಹೊಡೆದುರುಳಿಸಬಲ್ತ ಪ್ರದೇಶವನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಅದು ಏನಪ್ಪ ಅಂದ್ರೆ ರಡಾರ್ IR ರೇಡಿಯೇಷನ್ ಏನಪ್ಪ ಅಂದ್ರೆ ನಿರ್ದೇಶನವನ್ನು ಮಾಡ್ತಾವೆ. ಇದು ಏನಪ್ಪ ಅಂತಂದ್ರೆ ಸರ್ಫೇಸ್ ಟು ಸರ್ಫೇಸ್ ಅಂದರೆ ಇದೊಂದು ಭಾರತ ದೇಶ ಅಂತ, ಇದು ಪಾಕಿಸ್ತಾನ ಅಂತ ತಿಳ್ಕೊರಿ. ನಾವೇನು ಮಾಡೋದಪ್ಪ ಅಂತಂದ್ರೆ ಇಲ್ಲಿಂದ ಅದನ್ನ ಏನಾರ ಬಿಟ್ಟಿವಿ ಅಂತಂದ್ರೆ ಅದು ಹೋಗಿ ಅದೇ ಪ್ರದೇಶಕ್ಕೆ ಬೀಳ್ಬೇಕು, ಅಲ್ಲಿ ಬೀಳಕ್ಕೆ ಹೋಗ್ಬಾರ್ದು, ಅದೇ ಪ್ರದೇಶಕ್ಕೆ ಬೀಳ್ಬೇಕು. ಅದರೊಳಗೆ ಏನಿಟ್ಟಿರ್ತಾರೆ ಅಂದ್ರೆ ರಡಾರ್ ಅಥವಾ IR. ರಡಾರ್ ಅಂದ್ರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂದರೆ ಡಿಟೆಕ್ಟ್ ಮಾಡ್ತತಿ, ಆ ಪ್ರದೇಶವನ್ನು ಏನು ಮಾಡ್ತತಿ ಧ್ವಂಸಗೊಳಿಸ್ತತಿ. ಅನ್ಯ ರಾಷ್ಟ್ರದ ಕಟ್ಟಡಗಳು ಆಗಿರ್ಬೋದು ಅಥವಾ ಏನಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರದೇಶಗಳಾಗಿರ್ಬೋದು, ಅವುಗಳನ್ನು ಏನು ಮಾಡೋದಪ್ಪ ಅಂದ್ರೆ ಡಿಟೆಕ್ಟ್ ಮಾಡಿ ಏನು ಮಾಡೋದಪ್ಪ ಅಂದರೆ ಆ ಒಂದು ಪ್ರದೇಶವನ್ನು ಧ್ವಂಸಗೊಳಿಸಕ್ಕೆ ಎಂತಹ ಕ್ಷಿಪಣಿಗಳು ಅಂತಂದ್ರೆ ಸರ್ಫೇಸ್ ಟು ಸರ್ಫೇಸ್ ಅಂತ ನಾನು ಆಲ್ರೆಡಿ ಹೇಳಿದ್ನೆ. ಇವಕ್ಕೆ ಎಕ್ಸಾಂಪಲ್ ಏನ್ರಿ ಸರ್ ಅಂತ ಕೇಳಿದಾಗ ಅಗ್ನಿ ಆಗಿರ್ಬೋದು, ಪೃಥ್ವಿ ಆಗಿರ್ಬೋದು ರೀ, ಇವಕ್ಕೆ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಸರ್ಫೇಸ್ ಟು ಏರ್, ಹೆಸರು ಹೇಳ್ತೈತೆ ನೋಡ್ರಿ, ಭೂಮಿಯಿಂದ ಆಕಾಶಕ್ಕೆ. ಭೂಮಿಯಿಂದ ಎಲ್ಲಿ ಹೋಗೋದ್ರಿ? ಆಕಾಶಕ್ಕೆ. ಈ ಭೂಮಿಯಿಂದ ಆಕಾಶಕ್ಕೆ ಹೋಗುವಂತಹ ಕ್ಷಿಪಣಿ ಇದು. ಇದಕ್ಕೆ ಎಕ್ಸಾಂಪಲ್ ಏನ್ರಿ ಅಂತಂದ್ರೆ ಆಕಾಶನ ಆಗಿರ್ಬೋದು. ಮತ್ತು ಯಾವುದಪ್ಪ ಅಂದರೆ ತ್ರಿಶೂಲ. ಯಾವುದ್ರಿ? ತ್ರಿಶೂಲ ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಯಾಕಂದರೆ ಭೂಮಿ ಮೇಲೆ ಬರ್ತಕ್ಕಂಥ ಅನ್ಯ ರಾಷ್ಟ್ರದಲ್ಲಿರ್ತಕ್ಕಂತಹ ಏನಪ್ಪ ಅಂದರೆ ಹೆಲಿಕಾಪ್ಟರ್ಗಳು, ಯುದ್ಧ ವಿಮಾನಗಳು ಏನಾದರೂ ಬಂದವು ಅಂತಂದರೆ ಸರ್ಫೇಸ್ ಟು ಏರ್ ಮಿಸೈಲ್ ನಾವೇನು ಮಾಡ್ತೀವಪ್ಪ ಅಂತಂದರೆ ಹೋಗಿ ಅವುಗಳನ್ನು ಏನು ಮಾಡೋದಪ್ಪ ಅಂತಂದರೆ ಧ್ವಂಸಗೊಳಿಸ್ತೀವಿ. ಏನು ಮಾಡ್ತೀವಿ ರೀ? ಧ್ವಂಸಗೊಳಿಸ್ತೀವಿ ರೀ. ಅವಕ್ಕೊಂದು ಎಕ್ಸಾಂಪಲ್ ಅಂದರೆ ಆಕಾಶ ಮತ್ತು ತ್ರಿಶೂಲ ಅಂತ ಹೇಳ್ಬೋದು. ನಿಮಗೆ ನೆನಪಿರ್ಬೇಕು, ಭೂಮಿಯಿಂದ ಆಕಾಶಕ್ಕೆ ಹೋಗುವಂಥ ಕ್ಷಿಪಣಿಗಳೆಲ್ಲ ಇತ್ತೀಚೆಗೆ ನಾವೇನು ಮಾಡೀವಿ ಅಂತಂದರೆ S-400 ಅನ್ನುವಂಥ ಕ್ಷಿಪಣಿಯನ್ನು ಏನು ಮಾಡೀವಿ ಅಂದರೆ ರಷ್ಯಾ ದೇಶದಿಂದ ನಾವೇನು ಮಾಡೀವಿ ಇಸ್ಕೊಂಡೇವಿ. ಎಸ್ ಅಂದ್ರೆ ಸ್ಪೇಸ್ ಅಂದರೆ 400 ಕಿಲೋಮೀಟರ್ ಹೋಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಯಾವುದಾದ್ರೂ ಅನ್ಯ ದೇಶದಲ್ಲಿರ್ತಕ್ಕಂಥ ಯುದ್ಧ ವಿಮಾನಗಳನ್ನು ಏನು ಮಾಡ್ಬೋದು ಧ್ವಂಸಗೊಳಿಸ್ಬೋದು. ಅರ್ಥಾತ್ 400 ಕಿಲೋಮೀಟರ್ ಹೋಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಹೊಡೆದುರುಳಿಸಬಲ್ಬೋದು. ಇದನ್ನು ಯಾವ ದೇಶದಿಂದ ಅಂತಂದರೆ ರಷ್ಯಾ ದೇಶದಿಂದ ಏನು ಮಾಡ್ಬೋದಪ್ಪ ಅಂತಂದರೆ ಎರವಲು ಮಾಡ್ಕೊಂಡೇವಿ ಅಂದರೆ ಇಸ್ಕೊಂಡೇವಿ. ಭಾರತದ ಪ್ರಧಾನಮಂತ್ರಿ ಮತ್ತು ರಷ್ಯಾದ ಪ್ರಧಾನಮಂತ್ರಿ ಅಕ್ಟೋಬರ್ 5ಕ್ಕೆ ಮತ್ತು ಏನಪ್ಪ ಅಂದ್ರೆ 2018 ಒಂದು ಒಪ್ಪಂದ ಮಾಡ್ಕೊಂಡಾರ, ಕ್ಷಿಪಣಿಗಳನ್ನು ಕೊಡಬೇಕು ಅಂತಂದರು. ಅದರೊಳಗೆ ಏನಪ್ಪ ಅಂತಂದ್ರೆ S-400 ಕ್ಷಿಪಣಿಯನ್ನು ಆಲ್ರೆಡಿ ಏನು ಮಾಡ್ಯಾರ ಅಂದ್ರೆ ಭಾರತ ದೇಶದವರು ಕೊಟ್ಟಾರ. ಈ ಭಾರತ ದೇಶದವರು ಇದು ಏನಪ್ಪ ಅಂದ್ರೆ ರಷ್ಯಾ ದೇಶದವರು ಏನಪ್ಪ ಅಂದ್ರೆ ನಮಗೆ S-400 ಅನ್ನೋ ಕ್ಷಿಪಣಿ. ಅಂದ್ರೆ ಇದ್ರ ವಿಶೇಷತೆ ಏನ್ರಿ ಸರ್ ಅಂತ ಕೇಳಿದಾಗ, ಈ S-400 ಕ್ಷಿಪಣಿಯ ವಿಶೇಷತೆ ಏನು ಅಂತ ಕೇಳಿದಾಗ ಇದು ಏನು ಮಾಡ್ದಪ್ಪ ಅಂತಂದ್ರೆ 2 ರೆಡಾರ್ಗಳನ್ನು ಹೊಂದತಿ. ಎಷ್ಟು ರೆಡಾರ್ಗಳು? 2 ರೆಡಾರ್ಗಳನ್ನು ಹೊಂದತಿ. 50 ಗುರಿಗಳನ್ನು ಇಟ್ಟರಂತ ತಿಳ್ಕೊ. ನಾವು 50 ಗುರಿಗಳನ್ನು ಎತ್ಕೊಳ್ಳೋದಂದ್ರೆ ಅದರೊಳಗೆ ಒಂದು 25ರಿಂದ 30 ಗುರಿಗಳನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಗುರಿ ಇಟ್ಟು ಏನು ಮಾಡ್ತಂದ್ರೆ ಆ ಪ್ರದೇಶಕ್ಕೆ ಬೀಳುವಂಥ ಕೆಪಾಸಿಟಿ ಐತಿ. ಅಂತಹ ಒಂದು ಕೆಪಾಸಿಟಿ ಇರತಕ್ಕಂತಹ ಒಂದು ಕ್ಷಿಪಣಿ ಯಾವುದಪ್ಪ ಅಂದರೆ S-400 ಕ್ಷಿಪಣಿ ಅಂತ ಹೇಳ್ಬೋದು. ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ದೇಶಗಳು ಏನಾಗತಿ ನೋಡ್ರಿ, ರಷ್ಯಾ ದೇಶ ನಮ್ಮದು ಅವ್ರದ್ದು ಏನೈತಿ ಅಂದ್ರೆ ಒಳ್ಳೆಯ ಸಂಬಂಧ ಐತಿ. ಇವ್ರು S-400 ಕೊಟ್ಟರು. ಈ S-400 ಕೊಟ್ಟಿದ್ದಕ್ಕೆ ಅಮೇರಿಕಕ್ಕೆ ಸಿಟ್ಟು ಬಂದ್ಬಿಡುತ್ತೆ. ಅವ್ರಿಗೆ ಯಾಕೆ ನೀವು ಕೊಟ್ರಿ ಅಂತಂದು ಏನ್ರಿ, ಅವ್ರಿಗೆ ಯಾಕೆ ನೀವು ಕೊಟ್ರಿ ಅಂತಂದು ಅಮೇರಿಕಾ ದೇಶ ಯಾವ ದೇಶದ ಮೇಲೆ ಸಿಟ್ಟು ಬಂತು? ರಷ್ಯಾ ದೇಶದ ಮೇಲೆ ಕೊಟ್ಟಿರುತ್ತೆ. ನಮಗೇನು ಮಾಡಿದ್ರು? ರಷ್ಯಾ ದೇಶದವರು S-400 ಕ್ಷಿಪಣಿಯನ್ನು ಕೊಟ್ಟರ. ಇವ್ರಿಗೇನಪ್ಪ ಅಂದರೆ ಅಮೇರಿಕದ ಸಿಟ್ಟು ಬಂತು,
ಅದಕ್ಕೆ ಒಂದು ಕಾಯ್ದೆ ಹಾಕಿದ್ರು ಅವ್ರು. ಅದಕ್ಕೆ ನಾವೇನಂತ ಕರಿತೀವಿ, ಕಾಷ್ಟಾ ಅನ್ನುವಂತಹ ಒಂದು ಕಾಯ್ದೆಯನ್ನು ಏನು ಮಾಡಿದ್ರು ಅಂತಂದ್ರೆ ಹಾಕ್ಯಾರ. ಅದು ಇನ್ನೂ ನಿಯಂತ್ರಣದಾಗ ಐತಿ, ಏನಾಕತೆ ಏನಿಲ್ಲ ಅನ್ನೋದು ನೋಡ್ಬೇಕು. ಬಟ್ ನಮ್ಮ ಪ್ರಧಾನಿ ಮತ್ತು ರಷ್ಯಾದ ಪ್ರಧಾನಿ ಕೂಡಿ 2022 ಈ ಎಷ್ಟೆಲ್ಲ ಕ್ಷಿಪಣಿಗಳನ್ನು ನೀವು ಕೊಡಬೇಕು ಅಂತಂದು ಏನು ಮಾಡ್ಯಾರ ಅಂತಂದ್ರೆ ಒಂದು ಒಪ್ಪಂದವನ್ನು ಮಾಡ್ಕೊಂಡ್ರ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗತ್ತಿ. ಈಗ ಆಲ್ರೆಡಿ S-400 ಕ್ಷಿಪಣಿ ಭಾರತ ದೇಶಕ್ಕೆ ಆಲ್ರೆಡಿ ಬಂದತಿ, ಅಂತಹ ಒಂದು ಪವರ್ಫುಲ್. ಸರ್ ಇವೆಲ್ಲ S-400 ಇವೆಲ್ಲ ಎದಕ್ಕೆ ಬೇಕ್ರಿ ಅಂತ ಕೇಳಿದಾಗ, ಏನಾದರೂ ಯುದ್ಧದ ಸಂದರ್ಭದಲ್ಲಿ ಏನಕ್ಕವ್ರಿ ಅಂತಂದ್ರೆ ಹೆಲ್ಪ್ ಆಕವು. ಆಗೋದು ರೇರ್ ಯುದ್ಧ ಜೇರ್ಕರ್ತ. ಈಗ ನೋಡ್ರಿ ನಮ್ಮ ಕಡೆ S-400 ಕ್ಷಿಪಣಿ ಐತಿ ಅಂತ ತಿಳ್ಕೊರಿ, ದೇಶದೊಳಗೆ ಅನ್ಯ ರಾಷ್ಟ್ರಗಳು ಏನಪ್ಪಾ ಅಂತಂದ್ರೆ ನಮ್ಮ ತಂಟೆಗೆನ ಬರಂಗಿಲ್ಲ, ಅಂದ್ರೆ ನಮ್ಮ ಕಡೆನ ಹಾಯಂಗಿಲ್ಲ ಅವರು. ಇಲ್ಲಾಂದ್ರೆ ನಮ್ಮ ಕಡೆ ಏನು ಇರಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಹೇಳ್ರಿ, ಎಲ್ಲರೂ ನಮ್ಮನ್ನು ಏನು ಮಾಡ್ತಾರೆ ಅಂತಂದ್ರೆ ದ್ವೇಷಿಸ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನಮ್ಮನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆಕ್ರಮಣ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಯ್ತು. ಹಾಗಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ S-400 ಕ್ಷಿಪಣಿಗಳನ್ನು ರಷ್ಯಾ ದೇಶದಿಂದ ನಾವೇನು ಮಾಡ್ಕೊಂಡೇವಿ ಅಂತಂದ್ರೆ ತಗೊಂಬಂದೇವಿ ಅಂತ ಅನ್ನೋದು ಉಲ್ಲೇಖ ಐತಿ. ಇನ್ನು ಎಸಾಟ್ ಮಿಸೈಲ್ ಅಂತ ಕರಿತೇವಿ, ಉಪಗ್ರಹ ವಿರೋಧಿ ಕ್ಷಿಪಣಿಗಳು ಅಂತ ಕರಿತೇವೆ, ಆಂಟಿ ಸೆಟಲೈಟ್ ಮಿಸೈಲ್ ಅಂತ ಕರಿತೇವಿ. ಎಸಾಟ್ ಮಿಸೈಲನ್ನು ಕ್ಷಿಪಣಿ ಮಾಡುವರಲ್ಲಿ ಭಾರತ ಎಷ್ಟನೇ ಅಂತಂತಂದ್ರೆ 4ನೇ ರಾಷ್ಟ್ರ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಹಾಗಂದ್ರೆ 4ನೇ ರಾಷ್ಟ್ರ ಅಂದ್ರೆ ಫಸ್ಟ್ ಸೆಕೆಂಡ್ ಯಾವುದು ಐತಿ ಅಂದ್ರೆ, ಫಸ್ಟ್ ಯಾವುದಪ್ಪ ಅಂತಂದ್ರೆ ರಷ್ಯಾ ದೇಶ ಐತಿ, ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಅಮೇರಿಕಾ ಎಸಾಟ್ ಮಿಸೈಲ್ ಅಮೇರಿಕಾ ಅಂತ ಐತಿ. ನೆಕ್ಸ್ಟ್ 3ನೇದು ಯಾವ್ದು ಅಂತಂದ್ರೆ ಚೀನಾ ಐತ್ರಿ. ಯಾವುದೈತ್ರಿ? ಚೀನಾ ಐತ್ರಿ. ಇವೆರಡು 1987 ಏನಪ್ಪ ಅಂತಂದ್ರೆ ರೆಡಿ ಮಾಡ್ಕೊಂಡವು. ಇದು ಏನಪ್ಪ ಅಂದ್ರೆ 2005 ಏನಾಗೈತಪ್ಪ ಅಂತಂದ್ರೆ ಎಸಾಟ್ ಮಿಸೈಲನ್ನು ರೆಡಿ ಮಾಡೋ. ಹಾಗಂದ್ರೆ ಸರ್ ಎಸಾಟ್ ಮಿಸೈಲ್ ಅಂತಂದ್ರೆ ಏನ್ರಿ ಅಂತಂದ್ರೆ, ಈ ಒಂದು ಮಿಸೈಲ್ಗಳು ಎಸಾಟ್ ಮಿಸೈಲ್ಗಳು ಯಾವುದಾದರೂ ಒಂದು ಏನಪ್ಪ ಅಂತಂದ್ರೆ ಯುದ್ಧ ವಿಮಾನಗಳು ಅಥವಾ ಹೆಲಿಕಾಪ್ಟರ್ಗಳು, ಅನ್ಯ ದೇಶದ ಹೆಲಿಕಾಪ್ಟರ್ಗಳು ನಮ್ಮನ್ನು ಏನಾರ ಆಕ್ರಮಣ ಮಾಡುವಾಗ ಅವಾಗ ಈ ಎಸಾಟ್ ಮಿಸೈಲ್ಗಳು ಏನು ಮಾಡ್ತವಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾವು. ಇದು ನೋಡ್ರಿ ಇಲ್ಲಿ ಹೇಳ್ತಾನೆ 300 ಕಿಲೋಮೀಟರ್ ನೋಡ್ರಿ, ಇದು ಭೂಮಿಯಿಂದ 300 ಕಿಲೋಮೀಟರ್ ಯಾವುದಾದ್ರೂ ಯುದ್ಧ ವಿಮಾನಗಳು ಅಥವಾ ಹೆಲಿಕಾಪ್ಟರ್ಗಳು ಹೊಂಟು ನಮ್ಗೆ ಏನಾರ ಆಕ್ರಮಣ ಮಾಡಕತ್ತವ ಅಂದ್ರೆ 3 ನಿಮಿಷನೊಳಗೆ ಏನಪ್ಪಾ ಅಂತಂದ್ರೆ ಹೊಡೆದಾಗ್ತತಿ. ಅಂತಹ ಪವರ್ ಎಲ್ಲೈತಪ್ಪ ಅಂದ್ರೆ ಎಸಾಟ್ ಮಿಸೈಲ್ಗೆ ಐತಿ. ಅರ್ಥ ಆಯ್ತು ಸರ್. ಇದು ಆಲ್ರೆಡಿ ನಮಗೆ ದೌಡ ಆಗ್ಬೇಕಿತ್ತು, ಸ್ವಲ್ಪ ತಡಿ ಹಿಡಿದತ್ತೆ. 3ನೇ ರಾಷ್ಟ್ರನ ನಮ್ದು ಆಗ್ಬೇಕಿತ್ತು, ಬಟ್ ಏನಾಯ್ತಪ್ಪ ಅಂತಂದ್ರೆ ಸ್ವಲ್ಪ ತಡಿ ಹಿಡಿಯಲಾಯಿತು. ಎಸಾಟ್ ಮಿಸೈಲ್ ಅನ್ನು ಹೊಂದೋದ್ರಲ್ಲಿ ನಮ್ಗೆ ಏನಾಯ್ತಪ್ಪ ಅಂದ್ರೆ ತಡಿ ಹಿಡಿದಾತು. 2019 ಏನಾಯ್ತಪ್ಪ ಅಂದ್ರೆ ನಾವು ಎಸಾಟ್ ಮಿಸೈಲ್ ಅನ್ನು ಹೊಂದಿದೆ ಜಗತ್ತಿನ 4ನೇ ರಾಷ್ಟ್ರ ಅಂತ ನಾವೇನ್ ಮಾಡಿಪ್ಪ ಅಂತಂದ್ರೆ ಪರಿಗಣಿಸಿಕೊಂಡ್ವಿ. 300 ಕಿಲೋಮೀಟರ್ನ 3 ನಿಮಿಷನಾಗ ಹೊಡೆಸ್ಕೊಳ್ತೈತಿ. ಇದಕ್ಕೊಂದು ಏನು ಮಾಡ್ತಾರೆ ಅಂತಂದ್ರೆ ಆಪರೇಷನ್ ಹೆಸರು ಮಾಡ್ತಾರೆ, ಅದ ಯಾವುದಪ್ಪ ಅಂದ್ರೆ ಮಿಷನ್ ಶಕ್ತಿ. ಎಕ್ಸಾಮ್ಗೆ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು ಸರ. ಇದಕ್ಕೆ ಮುಖ್ಯ ರೂವಾರಿ ಯಾರಂತ ಕೇಳಿದ್ರೆ, ನಾ ಹೇಳಿದ್ನಲ್ಲ 2ನೇ ಕಲಾಂ ಅಂತ ಕರೀತಾರಲ್ಲ, ಯಾರ್ರಿ? ಡಾಕ್ಟರ್ G ಸತೀಶ್ ರೆಡ್ಡಿ ಅಂತಂದು ಅವರ ಏನಪ್ಪಾ ಅಂತಂದ್ರೆ ಮುಖ್ಯ ರೂವಾರಿ ಅಂತ ನಾವೇನು ಮಾಡ್ಬೋದ್ರಿ ನೋಡ್ಬೋದು. ಡಾಕ್ಟರ್ G ಸತೀಶ್ ರೆಡ್ಡಿ ಅವರು ಇದಕ್ಕೆ ಏನು ಮಾಡ್ಯಾರ ಅಂತಂದ್ರೆ ಬಹಳ ಪ್ರಯತ್ನ ಪಟ್ಟಾರ. ಹಾಗಾಗಿ ಏನಪ್ಪಾ ಅಂದ್ರೆ ಎಸಾಟ್ ಮಿಸೈಲ್ ಏನಪ್ಪಾ ಅಂತಂದ್ರೆ ಎಸಾಟ್ ಮಿಸೈಲನ್ನು ಹೊಂದಿರತಕ್ಕಂತಹ 4ನೇ ರಾಷ್ಟ್ರ ಅಂತಂದು ಯಾವ ದೇಶಕ್ಕೆ ಪರಿಗಣಿಸ್ತತಿ ಅಂತಂದ್ರೆ ಭಾರತ ದೇಶ ಪರಿಗಣಿಸ್ತತಿ. ಆ್ಯಕ್ಚುಲಿ 3ನೇ ರಾಷ್ಟ್ರ ಆಗಬೇಕಿತ್ತು, ಸ್ವಲ್ಪ ತಡೆ ಹಿಡಿದು ಏನು ಮಾಡಿದಪ್ಪ ಅಂತಂದ್ರೆ 4ನೇ ರಾಷ್ಟ್ರ ಆಗಿತ್ತು. ಇದರದ ವಿಶೇಷತೆ ಏನ್ರಿ ಅಂತ ಕೇಳಿದಾಗ 300 ಕಿಲೋಮೀಟರ್ನ 3 ನಿಮಿಷನೊಳಗೆ ಏನಾಗತ್ತಪ್ಪ ಅಂದ್ರೆ ಹೋಗಿ ಹೊಡೆದಾಗ್ತತಿ. ಅದಕ್ಕೆ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಯಾವುದ್ರಿ ಅಂತ ಕೇಳಿದ್ರೆ ಮಿಷನ್ ಶಕ್ತಿ ಅಂತ ನಾವೇನ್ ಮಾಡ್ತೀವ್ರಿ ನೋಡ್ತೀವಿ. ಇದು ಏನಪ್ಪಾ ಅಂದ್ರೆ ಎಸಾಟ್, ಉಪಗ್ರಹ ವಿರೋಧಿ ಕ್ಷಿಪಣಿಗಳು. ಎಸಾಟ್ ಅಂತಂದ್ರೆ ಈಗ ನೋಡ್ರಿ, ಈಗ ಏನಪ್ಪಾ ಅಂತಂದ್ರೆ ಯುದ್ಧ ವಿಮಾನಗಳನ್ನ ತಗೋಬಹುದು, ಅಥವಾ ಏನಪ್ಪಾ ಅಂತಂದ್ರೆ ಸ್ಪೇಸ್ ರಿಲೇಟೆಡ್ ಯಾವ್ದಪ್ಪ ಅಂದ್ರೆ ಎಸಾಟ್. ಸ್ಯಾಟ್ ಅಂದ್ರೆ ಸಟಲೈಟ್ ಅಂದ್ರೆ ಉಪಗ್ರಹ. ಈಗ ಇದೊಂದು ಭೂಮಿ ಐತೆ ಅಂತ ತಿಳ್ಕೊ, ಅಥವಾ ನಮ್ಮ ಭಾರತ ದೇಶ ಐತೆ ಅಂತ ತಿಳ್ಕೊರಿ. ದೇಶದೊಳಗೆ ಈ ಕಡೆ ಏನಾರ ಸಟಲೈಟ್ಗಳನ್ನ ಅದಾವು ಅಂತ ತಿಳ್ಕೊರಿ. ಸಟಲೈಟ್ಗಳು, ಉಪಗ್ರಹಗಳು ನಮ್ಮನ್ನ ಕಣ್ಗಾವಲು ಮಾಡಕತ್ತಾವ ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಈ ಎಸಾಟ್ ಮಿಸೈಲ್ಗಳು ಏನ್ ಮಾಡ್ತಪ್ಪ ಅಂತಂದ್ರೆ ಈ ಒಂದು ಸಟಲೈಟ್ ಅನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಹೊಡೆದುರುಳಿಸ ಬಿಡ್ತತಿ. ಏನ್ರಿ? ಹೊಡೆದುರುಳಿಸ ಏನ್ ಮಾಡ್ತಪ್ಪ ಅಂದ್ರೆ ಅದು ಹೆಂಗ್ ಹೊಡೆದುರುಳಿಸ್ತತಿ? 300 ಕಿಲೋಮೀಟರ್ನ ಎಷ್ಟಪ್ಪ ಅಂದ್ರೆ 3 ನಿಮಿಷನಾಗ ಏನ್ ಮಾಡ್ತತಿ ಅಂತಂದ್ರೆ ಹೊಡೆದಾಗ್ತತಿ. ಅರ್ಥ ಆಯ್ತು. ಮೇನ್ಲಿ ಇದು ನಾವು ಏನಂತಂದ್ರೆ ಏನಪ್ಪಾ ಅಂತಂದ್ರೆ ಮೇನ್ಲಿ ಏನು ಹೇಳ್ಬೇಕಪ್ಪ ಅಂತಂದ್ರೆ ಇದ್ರೊಳಗೆ ನಾವು ಹೆಲಿಕಾಪ್ಟರ್ಗಳನ್ನು ಮತ್ತು ಏನಪ್ಪಾ ಅಂತಂದ್ರೆ ಯುದ್ಧ ವಿಮಾನಗಳನ್ನು ಹೊರಡಿಸೋಕೆ ನಮ್ಮ ಕಡೆ ಬೇರೆ ಬೇರೆ ಕ್ಷಿಪಣಿಗಳದಾವು. ಬಟ್ ಇದು ಎದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಉಪಗ್ರಹಗಳನ್ನು ಹೆಸರು ಹೇಳ್ತೈತೆ ನೋಡ್ರಿ, ಉಪಗ್ರಹಗಳನ್ನು ಹೊಡೆದುರುಳಿಸುವಂಥ ಶಕ್ತಿ ಐತಿ ಇದಕ್ಕೆ.
ಅರ್ಥ ಆಯ್ತು. 300 ಕಿಲೋಮೀಟರ್ 3 ನಿಮಿಷನೊಳಗೆ ಮ್ಯಾಲೆ ಯಾವುದರ ಉಪಗ್ರಹ ಕಣ್ಗಾವಲು ಮಾಡಕತ್ತಂತಂದ್ರೆ ಹೋಗಿ ಅದನ್ನ ಏನು ಮಾಡ್ತದಪ್ಪ ಅಂತಂದ್ರೆ ಧ್ವಂಸಗೊಳಿಸುವಂತಹ ಒಂದು ಶಕ್ತಿ ಅದಕ್ಕೈತಪ್ಪ ಅಂತಂದ್ರೆ ಈ ಎಸಾಟ್ ಮಿಸೈಲ್. ಇದ್ರದ್ದು ವಿಶೇಷತೆ ಅಷ್ಟೇ ರೀ, ಅದ ಹೆಸರು ನೋಡ್ರಿ, ಉಪಗ್ರಹವನ್ನು ವಿರೋಧ ಮಾಡುವಂತಹ ಒಂದು ಕ್ಷಿಪಣಿ ಇದು ಅಂತ ನಾವೇನು ಮಾಡ್ತೀವಿ ನೋಡ್ತೀವಿ. ಯುದ್ಧ ವಿಮಾನಗಳಿಗೆ ಹೆಲಿಕಾಪ್ಟರ್ಗಳಿಗೆ ನಮ್ಮಲ್ಲಿ ಅದಾವಲ್ಲ, ಆಕಾಶ ಆಗಿರ್ಬೋದು ಈ ಥರ ಅದಾವಲ್ಲ, ಇವು ಏನಪ್ಪಾ ಅಂದ್ರೆ ಹೆಸರು ಹಾಕವು. ಬಟ್ ಏನಪ್ಪಾ ಅಂತಂದ್ರೆ ಇವು ಕೂಡ ಇದು ಹಾಕವು. ಇನ್ನು ನೆಕ್ಸ್ಟು ಸರ್ಫೇಸ್ ಟು ಏರ್ ಆಯಿತು, ಭೂಮಿಯಿಂದ ಆಕಾಶಕ್ಕೆ ಆಯ್ತು. ಏರ್ ಟು ಆಕಾಶದಿಂದ ಭೂಮಿಗೆ, ಮತ್ತೇನಪ್ಪ ಅಂದ್ರೆ ಏರ್ ಟು ಏರ್ ಆಕಾಶದಿಂದ ಆಕಾಶಕ್ಕೆ. ಏನಪ್ಪ ಫಸ್ಟ್ ಒನ್ ನೋಡಿದ್ವಿ ಸರ್ಫೇಸ್ ಟು ಸರ್ಫೇಸ್, ಭೂಮಿಯಿಂದ ಭೂಮಿಗೆ ನೋಡಿದ್ವಿ. ಸರ್ಫೇಸ್ ಟು ಏರ್ ನೋಡಿದ್ವಿ, ಭೂಮಿಯಿಂದ ಆಕಾಶಕ್ಕೆ ನೋಡಿದ್ವಿ. ಏರ್ ಟು ಸರ್ಫೇಸ್ ಅಂದ್ರೆ ಮ್ಯಾಲ ಅಂದ್ರೆ ಆಕಾಶದಿಂದ ಏನು ಮಾಡೋದಪ್ಪ ಅಂದ್ರೆ ಸರ್ಫೇಸಕ್ಕೆ ಬೀಳೋದು. ಅಂತಹ ಕ್ಷಿಪಣಿ ಯಾವುದ್ರಿ ಒಂದು ಎಕ್ಸಾಂಪಲ್ ಕೊಡು ಅಂತಂದ್ರೆ ಬ್ರಹ್ಮೋಸ ಅಂತ ನಾವೇನು ಮಾಡ್ತೀವಿ ಅಂದ್ರೆ ಕರಿತೀವಿ. ಬ್ರಹ್ಮೋಸ ಅನ್ನುವಂಥ ಕ್ಷಿಪಣಿ ಏನ್ರಿ ಏರ್ ಟು ಸರ್ಫೇಸ್ ಅಂತ ನಾವೇನು ಮಾಡ್ಬೋದು ರೀ ನೋಡ್ಬೋದು. ಅರ್ಥ ಆಯ್ತು. ಇದು ಏನಪ್ಪಾ ಅಂದ್ರೆ ಏರ್ ಟು ಸರ್ಫೇಸ್ ಆಕಾಶದಿಂದ ಭೂಮಿಗೆ. ಇನ್ನು ಸರ ಆಕಾಶದಿಂದ ಆಕಾಶಕ್ಕೆ ನೋಡ್ರಿ, ಈಗ ನಮ್ಮ ರಾಷ್ಟ್ರದವರು ಅಥವಾ ಬೇರೆ ದೇಶದವರು ಎರಡೂ ಆಕಾಶಕ್ಕೆ ಅವರು ಬರೋದು ಇವರು ಬರೋದು, ಅಲ್ಲೇನು ಮಾಡೋದಪ್ಪ ಅಂತಂದ್ರೆ ಅವ್ರ ಕ್ಷಿಪಣಿಯನ್ನು ಬಿಡೋದು ಇವ್ರ ಕ್ಷಿಪಣಿಯನ್ನು ಬಿಡೋದು. ಅರ್ಥ ಆಯ್ತು. ಇದಕ್ಕೆ ಯಾವ ಎಕ್ಸಾಂಪಲ್ ಕೊಟ್ಟು ನಾನು ಬ್ರಹ್ಮೋಸ್ ಅಂತ ಕೇಳಿದೆ. ಎಂಥ ಕ್ಷಿಪಣಿ ಇದು ಏರ್ ಟು ಅಂದ್ರೆ ಆಕಾಶದಿಂದ ಏನು ಮಾಡ್ಬೇಕಪ್ಪ ಅಂತಂದ್ರೆ ಭೂಮಿಗೆ ಬರಬೇಕು. ಇನ್ನು ನೆಕ್ಸ್ಟ್ ಆಕಾಶದಿಂದ ಆಕಾಶಕ್ಕೆ, ಇಲ್ಲಿ ನಾವು ಆಕಾಶಕ್ಕೆ ಹೋಗ್ತೀವಿ, ಅವರು ಅನ್ಯ ರಾಷ್ಟ್ರದವರು ಆಕಾಶ ತರ್ತಾರ. ಎದ್ರಾಗ ತರ್ತಾರೆ ಸರ್ ಅಂತಂದ್ರೆ ಯುದ್ಧ ವಿಮಾನದಾಗ ಇಟ್ಕೊಂಡ್ ಬರ್ತಾರೆ. ಅವರು ಕ್ಷಿಪಣಿಯನ್ನು ಬಿಡೋದು ನಾವು ಕ್ಷಿಪಣಿಯನ್ನು ಬಿಡೋದು. ಹಂಗೆ ನಮ್ಮ ದೇಶದ ಕಡೆ ಏರ್ ಟು ಹೋಗುವಂಥ ಕ್ಷಿಪಣಿ ಯಾವ್ದೈತೆ ಅಂತ ಕೇಳಿದ್ರೆ ಅಸ್ತ್ರ ಅಂತ ನಾವೇನು ಮಾಡ್ತೀವಿ ರೀ ನೋಡ್ತೀವಿ. ಯಾವ್ದ್ರಿ ಅಸ್ತ್ರ, ಏರ್ ಟು ಏರ್. ಇವೇನಪ್ಪ ಅಂತಂದ್ರೆ ಅವುಗಳ ಹೋಗುವ ದೂರದ ಆಧಾರದ ಮೇಲೆ ನಾವೇನು ಮಾಡಿವಪ್ಪ ಅಂತಂದ್ರೆ ಈ ಟೈಪ್ ನಾವೇನು ಮಾಡ್ಕೊತೀವಿ ನೋಡ್ಕೊತೀವಿ. ಇನ್ನು ನೆಕ್ಸ್ಟ್ ಏನು ನೋಡಿದ್ವಿ ರೀ ಎಸಾಟ್ ಮಿಸೈಲ್ ಅನ್ನು ನೋಡಿದ್ವಿ. ಅಂದ್ರೆ ಉಪಗ್ರಹ ವಿರೋಧಿ ಕ್ಷಿಪಣಿಗಳನ್ನು ನಾವೇನು ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಇವು ಏನಪ್ಪ ಅಂದ್ರೆ ಇದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಡಾಕ್ಟರ್ ಜಿ ಸತೀಶ್ ರೆಡ್ಡಿ ಅವರು ಮಿಷನ್ ಶಕ್ತಿ ಅನ್ನುವಂಥ ಒಂದು ಆಪರೇಷನ್ ಮುಖಾಂತರ ಭಾರತ ದೇಶ ಎಸಾಟ್ ಮಿಸೈಲ್ ಅನ್ನು ಹೊಂದಿರತಕ್ಕಂಥ 4ನೇ ರಾಷ್ಟ್ರ ಅಂತ ಕೇಳಿದ್ವಿ. ನೆನ್ಪಿಟ್ಕೋಬೇಕು, ಉಪಗ್ರಹ ಏನ್ರಿ ಉಪಗ್ರಹ ಮ್ಯಾಲೆ ಬರುವಂತಹ ಉಪಗ್ರಹಗಳನ್ನ 300 ಕಿಲೋಮೀಟರ್ನ 3 ನಿಮಿಷನಾಗ ಏನ್ ಮಾಡ್ತಪ್ಪ ಅಂತಂದ್ರೆ ಹೊಡೆದುರುಳಿಸಬಲ್ಲುವಂತಹ ಕ್ಷಿಪಣಿಯನ್ನು ಭಾರತ 4ನೇ ರಾಷ್ಟ್ರ ಆಗಿ ಏನಾಯ್ತಪ್ಪ ಅಂತಂದ್ರೆ ಹೊರಹೊಮ್ಮೈತಿ. ಅರ್ಥಾತ್ ನಾ ಹೇಳಕತ್ತಿದ್ದು ನಮ್ಗೆ ಯುದ್ಧ ವಿಮಾನಗಳನ್ನ ಹೆಲಿಕಾಪ್ಟರ್ಗಳನ್ನ ಒಗ್ಯಾಕ ಬೇರೆಗದವ್ರಿ. ಬಟ್ ಇದು ಏನಪ್ಪಾ ಅಂದ್ರೆ ಮೇನ್ಲಿ ಉಪಗ್ರಹಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ವಿರೋಧ ಮಾಡಾಕ. ಅರ್ಥ ಆಯ್ತು. ಎಸ್, ಇದು ಏನಪ್ಪಾ ಅಂತಂದ್ರೆ ಎಸಾಟ್ ಮಿಸೈಲ್ ಅಂತ ನಾವು ನೋಡ್ತೀವಿ. ಹಾಗಂದ್ರೆ ಸರ ಈ ಭಾರತದಲ್ಲಿರ್ತಕ್ಕಂತಹ ಯುದ್ಧ ವಿಮಾನಗಳು ಯಾವ್ಯಾವದವ್ರಿ ಅಂತ ಕೇಳಿದ್ರೆ ಮಿರಾಜ್ 2000 ಅಂತ ಕರಿತೇವಿ, ಮಿಗ್ 21, ಸುಕೋಯೋ 30 ಅಂತ ಕರಿತೇವಿ, ಮಿಗ್ 29 ಅಂತ ಕರಿತೇವಿ, ರಫೇಲ್ ಯುದ್ಧ ವಿಮಾನ ಕರಿತೇವಿ, ತೇಜಸ್ ಅನ್ನುವಂತಹ ಯುದ್ಧ ವಿಮಾನವನ್ನ ನೋಡ್ತೀವಿ. ಇದು ತೇಜಸ್ ಯಾವ್ದಪ್ಪ ಅಂದ್ರೆ ನಮ್ದು, ಇದು ನಾವ ತಯಾರು ಮಾಡಿದ್ವಿ. HALನರು DRDOದವರು ಕೂಡಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ. ಇದೇನಪ್ಪ ಅಂದ್ರೆ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ. ನೋಡ್ತಮ್ಮ, ಈ ಮಿರಾಜ್ 2000 ಅನ್ನೋದು ಫ್ರಾನ್ಸ್ ದೇಶದಿಂದ ನಾವೇನು ಮಾಡ್ಕೊಂಡಿವಿ ಅಂತಂದ್ರೆ ಎರವಲು ಮಾಡ್ಕೊಂಡಿವಿ. ಎಷ್ಟರೊಳಗೆ ಅಂದ್ರೆ 1982 ಏನು ಮಾಡಿದ್ವಿ ಅಂತಂದ್ರೆ ಎರವಲು ಮಾಡ್ಕೊಂಡಿವಿ. 82 ಎರವಲು ಮಾಡ್ಕೊಂಡಿವಿ. ಇದು ನೋಡ್ರಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇದು ಏನಪ್ಪಾ ಅಂದ್ರೆ ಮಿರಾಜ್ 2000 ಅನ್ನುವಂತಹ ಒಂದು ಯುದ್ಧ ವಿಮಾನ ಬಹಳ ನಮ್ಗೆ ಏನಾಗೈತೆ ಅಂತಂದ್ರೆ ಹೆಲ್ಪ್ ಆಗೈತಿ. 2011 ಏರ್ ಸ್ಟ್ರೈಕ್ ಮಾಡಿದವಾಗ ಸ್ಮಾಲ್ ಏರ್ ಸ್ಟ್ರೈಕ್ ಮಾಡಿದೊಳಗೂ ಕೂಡ ಅದು ಏನಾಗೈತಪ್ಪ ಅಂತಂದ್ರೆ ಹೆಲ್ಪ್ ಆಗೈತಿ. ಇನ್ನು ನೆಕ್ಸ್ಟ್ ಸುಕೋಯೋ 30 ಅಂತ, ಮಿಗ್ 21 ಅಂತ. ಈ ಮಿಗ್ 21 ಏನಪ್ಪಾ ಅಂತಂದ್ರೆ ಇದು ಒಂಥರ ಏನಪ್ಪಾ ಅಂದ್ರೆ ಇದಕ್ಕೆ ಹಾರಾಡುವ ಶವಪೆಟ್ಟಿಗೆ ಅಂತ ನಾವು ಕರಿತೀವಿ. ಅಂದ್ರೆ ಇದು ಒಮ್ಮೆ ಮ್ಯಾಲ ಹೋಯ್ತು ಅಂತಂದ್ರೆ ಕೆಳಗೆ ದೌಡ್ ಇದು ಉಳಂಗಿಲ್ಲ. ಹಿಂಗಾಗಿ ನಾವೇನಂತ ಕರಿತೀವಿ ಅಂದ್ರೆ ಹಾರಾಡುವ ಶವಪೆಟ್ಟಿಗೆ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರಬೇಕು 2019 ಏನಾಯ್ತಂದ್ರೆ ಏರ್ ಸ್ಟ್ರೈಕ್ ಆಯ್ತು. ಎಲ್ಲಾಯ್ತು ಪಾಕಿಸ್ತಾನದ ಮೇಲೆ. ಅವಾಗ ಅಭಿನಂದನ್ ಅವರು ಬಳಸಿರ್ತಕ್ಕಂತಹ ಅಭಿನಂದನ್ ಸರ್ ಅವರು ಬಳಸಿರ್ತಕ್ಕಂತಹ ಒಂದು ಯುದ್ಧ ವಿಮಾನ ಯಾವುದು ಅಂತ ಕೇಳಿದ್ರೆ ಮಿಗ್ 21 ಅಂತ ಕರಿತೀವಿ ನಾವು. ಅರ್ಥ ಆಯ್ತು. ಈ ಮಿಗ್ 21 ಅಭಿನಂದನ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಉಪಯೋಗಿಸಿಕೊಂಡು ಆ ಒಂದು ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ನಾವು ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ. ಇನ್ನು ಸುಕೋಯೋ 30 ಅಂತಂದ್ರೆ ಇದನ್ನು ಕೂಡ ನಾವು ಏನಪ್ಪ ಅಂದ್ರೆ ಫ್ರೆಂಚ್ ದೇಶದಿಂದ ಏನು ಮಾಡ್ಕೊಂಡ್ರೆ ಎರವಲು ಮಾಡ್ಕೊಂಡಿವಿ. ಯಾವ ದೇಶದಿಂದ? ಫ್ರೆಂಚ್ ದೇಶದಿಂದ ಬಹಳಷ್ಟು ಕ್ಷಿಪಣಿಗಳನ್ನ ಬಹಳಷ್ಟು ಯುದ್ಧ ವಿಮಾನಗಳನ್ನ ನಾವೇನು ಮಾಡಿವಪ್ಪ ಅಂತಂದ್ರೆ ನೋಡ್ಕೊಂಡ್ ಬಂದೇವಿ. ಇನ್ನು ನೆಕ್ಸ್ಟ್ ಮಿಗ್ 21 ಕೂಡ ನಾವು ಯಾವ ದೇಶದಿಂದ ಎರವಲು ಮಾಡ್ಕೊಂಡೇವಿ ಅಂದ್ರೆ ರಷ್ಯಾ ದೇಶದಿಂದ ಏನು ಮಾಡ್ಕೊಂಡೇವಿ ಅಂದ್ರೆ ಎರವಲು ಮಾಡ್ಕೊಂಡ್ವಿ.
ಅಂದರೆ ರಷ್ಯಾ ದೇಶದವ್ರು ನಮ್ಗೆ ಏನು ಕೊಟ್ಟಾರ ಅಂದ್ರೆ ಇದನ್ನು ಕೊಟ್ಟಾರ. ಈ ಒಂದು MiG-21 ಅವರು ರಷ್ಯಾ ದೇಶ MiG-29 ಅನ್ನು ರಷ್ಯಾ ದೇಶದಿಂದ ಕೊಟ್ಟಾರ. ಇದಕ್ಕೆ ಎಂಥ ಶಕ್ತಿ ಐತಿ ಅಂತಂದ್ರೆ ಅಮೇರಿಕದಲ್ಲಿರ್ತಕ್ಕಂತಹ F-15 ಮತ್ತು F-16 ಇವು ಎಂಥ ದೊಡ್ಡ ಯುದ್ಧ ವಿಮಾನ ಇವು ಯಾವ್ಯಾವ್ರಿ F-15 ಮತ್ತು ಯಾವುದಪ್ಪ ಅಂದರೆ F-16 ಅನ್ನುವಂತಹ ಯುದ್ಧ ವಿಮಾನಗಳು ಬಹಳ ಸ್ಟ್ರಾಂಗ್ ಇರ್ತಕ್ಕಂತಹ ಯುದ್ಧ ವಿಮಾನಗಳು. ಇವುಗಳನ್ನು ಹೊಡೆದುರುಳಿಸೋಕೆ ಏನಪ್ಪ ಅಂತಂದ್ರೆ ನಾವು ರಷ್ಯಾ ದೇಶದಿಂದ MiG-29 ಅನ್ನೋದು ಏನು ಮಾಡ್ಕೊಂಡೀವಿ ಅಂದ್ರೆ ಅಂತಹ ಕೆಪಾಸಿಟಿ ಅದಕ್ಕೆ ಐತೆ ಅಂದ್ರೆ MiG-29 ಐತಿ. ಇನ್ನು ರಫೇಲ್ ಯುದ್ಧ ವಿಮಾನಗಳನ್ನು ನಾವು ಎಲ್ಲಿಪ್ಪ ಅಂತಂದ್ರೆ ಇದನ್ನು ಕೂಡ ನಾವೇನು ಮಾಡೇವಿ ಅಂದ್ರೆ ಫ್ರೆಂಚ್ ದೇಶದಿಂದ ಏನು ಮಾಡ್ಕೊಂಡೇವಿ ಅಂತಂದ್ರೆ ಎರವಲು ಮಾಡ್ಕೊಂಡಿ. ಇವು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ದೇಶಗಳಿಂದ ಕೂಡ ನಾವೇನು ಮಾಡ್ಕೊಂಡ್ರೇವಿ ಅಂದ್ರೆ ಎಲ್ಲವರು ಮಾಡ್ಕೊಂಡೇವಿ. ಅದರೊಳಗೆ ಯಾವುದಪ್ಪ ಅಂದ್ರೆ ತೇಜಸ್, ಇದು ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ, ಭಾರತ ದೇಶದ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ. HAL ಮತ್ತು ಯಾವ್ದ್ರಿ HAL ಏನು ಮಾಡ್ಯಾರಪ್ಪ ಅಂತಂದ್ರೆ ಇದನ್ನ ಅಭಿವೃದ್ಧಿ ಪಡಿಸ್ಯಾರ. ಇದಕ್ಕೆ DRDOದವ್ರು ಏನು ಮಾಡ್ಯಾರ ಅಂದ್ರೆ ಸಪೋರ್ಟ್ ಮಾಡ್ಯಾರ. ಇದಕ್ಕೆ ತೇಜಸ್ ಅಂತ ಹೆಸರಿಟ್ಟವ್ರು ಯಾರು ಅಂತ ಕೇಳಿದ್ರೆ APJ ಅಬ್ದುಲ್ ಕಲಾಂ ಅಂತ ನಾವೇನು ಮಾಡ್ಬೋದು ಹೇಳ್ತಾರೆ. APJ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡಿದ್ರು ಅಂತಂದ್ರೆ 2003 ಒಳಗೆ ಏನ್ರಿ 2003 ಒಳಗೆ ಏನು ಮಾಡಿದ್ರಪ್ಪ ಅಂತಂದ್ರೆ ಇದಕ್ಕೆ ಹೆಸರಿಟ್ರು. ಯಾವಾಗ್ರಿ 2003 ಒಳಗೆ ಏನು ಮಾಡಿದ್ರು ಅಂತಂದ್ರೆ ಇದಕ್ಕೆ ಹೆಸರಿಟ್ರು. ಯಾವುದಕ್ಕೆ ರೀ? ಈ ಒಂದು ತೇಜಸ್ ಅನ್ನುವಂತಹ ಯುದ್ಧ ವಿಮಾನಕ್ಕೆ. ಯಾರ್ರಿ? ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾವೇನು ಮಾಡ್ತೇವೆ ಅಂತಂದ್ರೆ ಕರಿತೇವೆ. ಇವರು ಕೂಡ ಇದಕ್ಕೊಂದು ಇಂಜಿನಿಗೆ ಕಾವೇರಿ ಅನ್ನುವಂತಹ ಇಂಜಿನ್ ಇಡುವುದರ ಮೂಲಕ ಭಾರತ ದೇಶದ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ಯಾವುದು ಅಂತ ಕೇಳಿದ್ರೆ ತೇಜಸ್ ಅಂತ ಕರಿತೇವೆ. ಇವು ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶದ್ದು ನಾವೇನು ಮಾಡೀವಿ ಅಂದ್ರೆ ಇಸ್ಕೊಂಡು ಬಂದೀವಿ. ನೆಕ್ಸ್ಟ್ ಭಾರತದ ಯುದ್ಧ ಟ್ಯಾಂಕರ್ಗಳು. ಭಾರತದಲ್ಲಿರ್ತಕ್ಕಂಥ ಯುದ್ಧ ವಿಮಾನಗಳಾಯ್ತು, ಭಾರತದಲ್ಲಿರ್ತಕ್ಕಂಥ ಯುದ್ಧ ಟ್ಯಾಂಕರ್ಗಳು ಅರ್ಜುನ್ ಮಾರ್ಕ್ 1 ಮತ್ತು ಮಾರ್ಕ್ 2 ಯುದ್ಧ ಟ್ಯಾಂಕರ್ಗಳಿಗೆ ಎದಕ್ಕೆ ಹೆಲ್ಪ್ ಆಕವು ಅಂತಂದ್ರೆ ಈಗ ನೋಡ್ರಿ, ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಕ್ಕೆ ಯುದ್ಧ ನಡೆದಾಗ ಆ ಟ್ಯಾಂಕರ್ಗಳು ಆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಏನು ಮಾಡ್ತವಪ್ಪ ಅಂತಂದ್ರೆ ಇಟ್ಕೊಂಡೋಕು. ಹಂಗೆ ನಮ್ಮಲ್ಲಿ ಯಾವುದು ಅಂದ್ರೆ ಅರ್ಜುನ, ಅದು ಯಾವ ದೇಶದ್ದು? ಭಾರತ ದೇಶದ್ದು ಅಂತ ಕರಿತೀವಿ ನಾವು. ಇನ್ನೊಂದು T-90M ಭೀಷ್ಮ ಅಂತನ್ನುವಂತಹ ಒಂದು ಯುದ್ಧ ಟ್ಯಾಂಕರ್, ಇದು ಯಾವ ದೇಶದಿಂದ ಇಸ್ಕೊಂಡ್ಬಂದೇವ್ರಿ ನಾವು? ರಷ್ಯಾ ದೇಶದಿಂದ ಇಸ್ಕೊಂಡ್ಬಂದೇವಿ. ನೆಕ್ಸ್ಟ್ ಇನ್ನು ಮಂತ್ರ ಅಂತಂದು ಇದು ಕೂಡ ನಮ್ದು, ಇದು ಸ್ವದೇಶ ಚಾಲಕ ರಹಿತ ಯುದ್ಧ ಟ್ಯಾಂಕರ್ ಅಂತ ನಾವೇನು ಮಾಡ್ತೇವಿ ನೋಡ್ತೇವಿ. ಇದನ್ನು ಯಾರು ಅಭಿವೃದ್ಧಿ ಪಡಿಸ್ಯಾರ ಅಂತಂದ್ರೆ DRDO ಅನ್ನುವಂಥ ಸಂಸ್ಥೆದವರು ಅಭಿವೃದ್ಧಿ ಪಡಿಸ್ಯಾರ. ನೋಡ್ರಿ, ಈಗ ಭಾರತ ದೇಶ ಅಂತ ತಿಳ್ಕೊರಿ ಅಥವಾ ಇದು ಅನ್ಯ ರಾಷ್ಟ್ರ ನಮ್ಮದು ಚೀನಾ ಅಂತ ತಿಳ್ಕೊರಿ. ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಯುದ್ಧ ಟ್ಯಾಂಕರ್ಗಳನ್ನ ಇಟ್ಟಿರ್ತಾರೆ. ಈ ಯುದ್ಧ ಟ್ಯಾಂಕರ್ ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ದೇಶದೊಳಗೆ ಎಷ್ಟದವ್ರಿ ಅಂತಂದ್ರೆ ಒಂದು ಇಷ್ಟದವು ಅರ್ಜುನ, ಭದ್ರ ಮತ್ತು T-90M ಭೀಷ್ಮ ಅನ್ನುವಂತಹ ಯುದ್ಧ ಟ್ಯಾಂಕರ್ಗಳು ನಮ್ಮ ದೇಶದೊಳಗೆ ಈಗ ಪ್ರೆಸೆಂಟ್ಲಿ ಅದಾವು. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ T-90M ಡ್ರೋನ್ಗಳು ಅಂತ ಕರಿತೀವಿ. ಯಾಕಂದ್ರೆ ನೋಡ್ರಿ, ಈಗ ಯಾವುದಾದ್ರೂ ದೇಶದ ಏನಾದರೂ ಚಲನವಲನಗಳನ್ನು ನಾವು ಏನು ಮಾಡ್ಬೇಕಂದ್ರೆ ನೋಡ್ಬೇಕಂದ್ರೆ ಡ್ರೋನ್ಗಳು ಬಹಳ ಮುಖ್ಯವಾಗಿ ಪಾತ್ರ ವಹಿಸ್ತವೆ. ಈಗ ನೋಡ್ರಿ, ಇವತ್ತು ಯಾವುದರ ಜಾತ್ರೆ ಶುಭ ಸಮಾರಂಭದೊಳಗೆ ಬಹಳಷ್ಟು ಜನ ಕೂಡಿರ್ತಾರೆ. ಅವುಗಳನ್ನು ಪಿಕ್ಚರ್ ನೋಡ್ಬೇಕಂದ್ರೆ ನಾವು ಡ್ರೋನ್ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ಮ್ಯಾಲ್ ಬಿಡ್ತಾರೆ. ಹಂಗೆ ನಿಶಾಂತ್ ಅನ್ನುವಂತಹ ಡ್ರೋನು 1995ರಲ್ಲಿ ಇದನ್ನು ಏನು ಮಾಡ್ತಾರೆ ಅಂದ್ರೆ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂತಂದ್ರೆ ಆರಂಭಿಸಿತು ಅಂತ ಅನ್ನೋದು ಉಲ್ಲೇಖ ಐತಿ. ರುಸ್ತುಮ್ ಅನ್ನುವಂತಹ ಇನ್ನೊಂದು ಡ್ರೋನು ಗಂಟೆಗೆ 222ರಿಂದ 250 ಕಿಲೋಮೀಟರ್ ಚಲಿಸಲು ಏನು ಮಾಡ್ತಂತಂದ್ರೆ ಸಾಮರ್ಥ್ಯವನ್ನು ಹೊಂದತಿ. ಬೇರೆ ದೇಶದ ಚಲನವಲನಗಳನ್ನು ನೋಡಾಕು ನಮಗೇನಪ್ಪ ಅಂತಂದ್ರೆ ಡ್ರೋನ್ಗಳು ಬಹಳ ಅನುಕೂಲವಾಗಿವೆ. ಮತ್ತೇನಪ್ಪ ಅಂದ್ರೆ ನೇತ್ರ ಆಗಿರ್ಬೋದು, ಇಂಥ ಡ್ರೋನ್ಗಳು ಏನಪ್ಪ ಅಂದ್ರೆ ಬಹಳಷ್ಟು ಏನಪ್ಪ ಅಂದ್ರೆ DRDO ಒಂದು ಸಂಸ್ಥೆದವ್ರು ಏನು ಮಾಡಕತ್ತಾರ ಅಂದ್ರೆ ಅಭಿವೃದ್ಧಿ ಮಾಡಕತ್ತಾರ. ಇವು ಏನಪ್ಪ ಅಂತಂದ್ರೆ ಡ್ರೋನ್ಗಳು ಅಂತ ನೋಡ್ತೀವಿ. ಡ್ರೋನ್ಗಳು ಏನು ಮಾಡ್ತವಪ್ಪ ಅಂತಂದ್ರೆ ಕಣ್ಗಾವಲವನ್ನು ಮಾಡ್ತವೆ. ಏನಾದರೂ ಅವರ ಚಲನವಲನಗಳನ್ನು ನಾವೇನು ಮಾಡ್ತೇವೆ ಅಂತಂದ್ರೆ ನೋಡಾಕ ಡ್ರೋನ್ಗಳು ಬಹಳ ಸಹಾಯಕವಾಗಿವು ಅಂತ ನಾವೇನು ಮಾಡ್ಬೋದು ನೋಡ್ಬೋದು. ಇನ್ನು ನೆಕ್ಸ್ಟು ರಕ್ಷಣಾ ನೌಕೆಗಳು ಅಂತ ಕರಿತೀವಿ. ನಮ್ಮ ಕಡೆ ಹಡಗುಗಳು ಅಂತ ಕರಿತಾರಲ್ರಿ, ರಕ್ಷಣಾ ನೌಕೆಗಳು ಅಂತ ಕರಿತೀವಿ. ಇದಕ್ಕೆಲ್ಲ ನೀವಿ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಎಲ್ಲ ಇದ್ರದ್ದು ನೋಡ್ಕೊತಾರೆ. ಹಂಗಂದ್ರೆ ಫಸ್ಟ್ ಒನ್ ಯಾವುದ್ರಿ ಅಂದ್ರೆ INS ವಿಕ್ರಾಂತ್ ಅಂತ ಕರಿತೇವಿ. 1961ರೊಳಗೆ ನಮ್ಮ ರಾಷ್ಟ್ರಕ್ಕೆ ಏನಾಯ್ತಪ್ಪ ಅಂತಂದ್ರೆ ಬಂತಿದ್ದು. ಇದರ ನೌಕಾನೆಲೆಯಲ್ಲಿ ಇತ್ತು ಅಂತಂದ್ರೆ ಮುಂಬೈ ಒಳಗೈತಿ. ಅರ್ಥ ಆಯ್ತು? ಯಾಕಂದ್ರೆ ಈಗ ನೋಡ್ರಿ, ಯುದ್ಧಗಳು ಸಮುದ್ರದ ಮೂಲಕ ನಡೆದಾಗ ಹಡಗುಗಳ ಪಾತ್ರ ಬಹಳ ಮುಖ್ಯ.
ಅರ್ಥಾತ್ನ ಹೇಳಕತ್ತಿದ್ದು. ಅವಾಗ ಹಡಗುಗಳು ಇರಲಿಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ದೇಶಗಳು ಏನು ಮಾಡ್ತಾರೆ ಅಂದ್ರೆ ಹಡಗುಗಳ ಮೂಲಕ ಬೇರೆ ಬೇರೆ ಕಟ್ಟಡಗಳನ್ನು ದೇಶಗಳನ್ನು ಧ್ವಂಸಗೊಳ್ಳುವಂಥ ಶಕ್ತಿ ಐತಿ. ಹಂಗೆ ನಾವು ಏನು ಮಾಡಿವಪ್ಪ ಅಂತಂದ್ರೆ ಈ INS ವಿಕ್ರಾಂತ್ ಅನ್ನೋದು ಮತ್ತೇನಪ್ಪ ಅಂತಂದ್ರೆ INS ವಿರಾಟ್ ಅನ್ನೋದು 1987ರಲ್ಲಿ ಏನು ಮಾಡಪ್ಪ ಅಂತಂದ್ರೆ ಇದನ್ನು ಬ್ರಿಟನ್ ದೇಶದಿಂದ ಆಮದು ಮಾಡ್ಕೊಂಡೈತಿ. 30 ವರ್ಷಗಳ ಕಾಲ ಏನು ಮಾಡೈತಪ್ಪ ಅಂತಂದ್ರೆ ಸೇವೆಯನ್ನು ಮಾಡಿ ನಮ್ಮ ದೇಶಕ್ಕೆ ಇವತ್ತು ಯುದ್ಧಗಳು ನಡೆದಾಗ ಕಾರ್ಗಿಲ್ ಯುದ್ಧ ಆಗಿರ್ಬೋದು, ನಮ್ಮ ಭಾರತ ಪಾಕ್ ಯುದ್ಧ, ಭಾರತ ಚೀನಾ ಯುದ್ಧದೊಳಗೆ ಏನು ಮಾಡ್ಯಪ್ಪ ಅಂತಂದ್ರೆ ಇವುಗಳ ಪಾತ್ರ ಬಹಳ ಮುಖ್ಯ ಅಂತ ಕರಿತೀವಿ. ಅದರೊಳಗೂ INS ವಿರಾಟದ ಪಾತ್ರ ಏನಪ್ಪಾ ಅಂತಂದ್ರೆ ನಮ್ಮ ಕಾರ್ಗಿಲ್ ಯುದ್ಧದೊಳಗೆ ಬಹಳ ಹೆಲ್ಪ್ ಆಗ್ಯವು ಅನ್ನೋದು ಉಲ್ಲೇಖ ಐತಿ. ಇನ್ನು ನೆಕ್ಸ್ಟ್ INS ವಿಕ್ರಮಾದಿತ್ಯ ಅಂತ ನಾಡ್ತೀವಿ ನಾವು. INS ವಿಕ್ರಮಾದಿತ್ಯ 2013ರಿಂದ ಏನೈತಪ್ಪ ಅಂತಂದ್ರೆ ಇದು ಸೇವೆಯಲ್ಲಿ ಐತಿ. ಇದರ ನೌಕಾನೆಲೆ ಎಲ್ಲೈತಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾರವಾರದೊಳಗೆ ಏನೈತಪ್ಪ ಅಂತಂದ್ರೆ ನೌಕಾನೆಲೆ ಐತಿ. ನಿಮಗೆ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಂದ್ರೆ INS ವಿಕ್ರಾಂತ್ ಅಂತ ಕರಿತೀವಿ. ಇತ್ತೀಚೆಗೆ ಏನು ಮಾಡ್ಯಾರ ಅಂದ್ರೆ ಪ್ರಾರಂಭ ಆಗ್ತಾರೆ ಇವೆಲ್ಲ ಏನಪ್ಪ INS ವಿಕ್ರಾಂತ ಬೇರೆ ದೇಶದ್ದು, ಬಟ್ INS ವಿಕ್ರಾಂತ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 1 ಅಂತ ಕರಿತೀವಿ. ಅಂದ್ರೆ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಇದು. ಯಾವುದ್ರಿ INS ವಿಕ್ರಾಂತ್ ಅಂತಂದು ಒಂದು. ಇನ್ನೊಂದು ಏನು ಮಾಡಕತ್ತಾರಪ್ಪ ಅಂತಂದ್ರೆ INS ವಿಶಾಲ್ ಅಂತ ಕರಿತೀವಿ. ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 2 ಅಂತ ನೋಡ್ತೀವಿ. ಇವಾಗೆಲ್ಲ ಏನಪ್ಪ ಅಂತಂದ್ರೆ ನೌಕಾನೆಲೆ ಎಲ್ಲೈತಪ್ಪ ಅಂದ್ರೆ ಕೇರಳದ ಕೊಚ್ಚಿ ಶಿಪ್ ಯಾರ್ಡ್ ಒಳಗೆ ಏನೈತಪ್ಪ ಅಂತಂದ್ರೆ ಇವುಗಳ ನೌಕಾನೆಲೆ ಐತಿ. ಇವು ಏನು ಮಾಡ್ಯಪ್ಪ ಅಂದ್ರೆ 2022ರೊಳಗಿಂತ ಏನು ಮಾಡಕಂತಂದ್ರೆ ಈ ವರ್ಷದಿಂದ ಏನು ಮಾಡತ್ತಂದ್ರೆ ಇದ್ರದ ಒಂದು ಕಾರ್ಯವನ್ನು ಏನು ಮಾಡ್ತಂದ್ರೆ ಸ್ಟಾರ್ಟ್ ಮಾಡ್ತತಿ ಅನ್ನೋದು ಏನೈತಪ್ಪ ಅಂತಂದ್ರೆ ಉಲ್ಲೇಖ ಐತಿ. ಇವೆಲ್ಲ ರಕ್ಷಣಾ ನೌಕೆಗಳು. ಯಾಕಂದ್ರೆ ಯುದ್ಧದ ಸಂದರ್ಭದಲ್ಲಿ ನಮ್ಮ ಕಡೆ ಏನಾದರೂ ಇರಲಿಲ್ಲ ಅಂತಂದ್ರೆ ಅವಾಗ ಏನಾಕಪ್ಪ ಅಂತಂದ್ರೆ ಬಹಳ ಏನಾಕತ್ತಂತಂದ್ರೆ ಹೆಲ್ಪ್ ಆಕತಿ. ಹಾಗಾಗಿ ಏನು ಮಾಡ್ತದಂದ್ರೆ ನಮ್ಮ ದೇಶದೊಳಗಿರ್ತಕ್ಕಂತಹ ರಕ್ಷಣಾ ನೌಕೆಗಳು ನಾವೇನು ಮಾಡ್ಬೋದು ಅಂತಂದ್ರೆ ನೋಡ್ಬೋದು. ಅರ್ಥ ಆಯ್ತು. ಇದು ಏನಪ್ಪಾ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು, ಮತ್ತೇನಪ್ಪ ಅಂತಂದ್ರೆ ಡ್ರೋನ್ಗಳು ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಹಡಗುಗಳಾಗಿರ್ಬೋದು, ರಕ್ಷಣಾ ನೌಕೆಗಳು ಅಂತ ಕರಿತೀವಿ. ಇವು ಏನಾಗ್ಯವಪ್ಪ ಅಂದರೆ ನಮ್ಮ ದೇಶಕ್ಕೆ ಬಹಳ ಒಂದು ಕೊಡುಗೆಗಳನ್ನು ಕೊಟ್ಟವು. ಯಾಕಂದರೆ ಯುದ್ಧದ ಸಂದರ್ಭದಲ್ಲಿ ಇವೇನು ನಮ್ಮ ಕಡೆ ಇರಲಿಲ್ಲ ಅಂದರೆ, ಯಾಕಂದ್ರೆ ನಮ್ಮ ದೇಶ ಏನಾಗ್ಬಿಡ್ತೈತೆ ರೀ, ಬೇರೆ ದೇಶದಿಂದ ಆಕ್ರಮಣ ಆಗಿಬಿಡ್ತೈತಿ. ಹಂಗೆ ಏನು ಮಾಡೈತಪ್ಪ ಅಂತಂದ್ರೆ ಇವೆಲ್ಲ ನಮ್ಗೇನು ಮಾಡ್ಯವಪ್ಪ ಅಂದ್ರೆ ಬಹಳ ಹೆಲ್ಪ್ ಮಾಡ್ಯವು. ಅದರಿಂದ ನಾವೇನು ಮಾಡೇವು ಅಂತಂದ್ರೆ ಇವತ್ತು ಭಾಳ ಸ್ಟ್ರಾಂಗ್ ಅದೀವಿ. ಮತ್ತು ನೋಡಿರಿ, ಇಂಥ ಒಂದು ಕರೋನಿಕ್ ಪಂಡಮಿಕ್ ಬಂದಾಗೂ ಕೂಡ ನಮ್ಗೆ ಏನು ಮಾಡೈತೆ ಅಂದರೆ DRDO ಸಂಸ್ಥೆ ಏನಪ್ಪ ಅಂತಂದರೆ ಒಂದು ಔಷಧಿಯನ್ನು, ಒಂದು ಗುಳಿಗೆ ರೂಪದ 2DG ಅಂತ ಕರಿತೀವಿ ನಾವು, ಅದನ್ನು ಕಂಡುಹಿಡೋದು. ಇವತ್ತು ದೇಶಕ್ಕೆ ಏನಾದರೂ ಸಮಸ್ಯೆಯನ್ನು ಬಂದಾಗ ಅಥವಾ ಏನಾದರೂ ಯುದ್ಧ ಆಕ್ರಮಣವಾದಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರೋದು ಯಾವುದಪ್ಪ ಅಂತಂದ್ರೆ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆಯಾಗಿರ್ತಕ್ಕಂತಹ DRDO ಅಂತ ನಾವೇನು ಮಾಡ್ತೀವಿ ರೀ, ನೋಡ್ತೀವಿ. ಯಾಕಂದ್ರೆ ನೋಡ್ರಿ, ಈಗೆಲ್ಲ ನೋಡಿರ್ಬೇಕು ನೀವು, ಉಕ್ರೇನ್ ಮತ್ತು ರಷ್ಯಾ ದೇಶ ಏನಾಗತ್ತವ ರೀ, ಯುದ್ಧ ನಡೆಯಕತ್ತವು. ಯಾಕೆ ನಡೆಯಕತ್ತವ್ರಿ ಸರ್ ಅಂತ ಕೇಳಿದ್ರಾಗ, ಯಾಕಂದ್ರೆ ಉಕ್ರೇನ್ ದೇಶ ಭಾಳ ಸಣ್ಣ ರಷ್ಯಾ ಏನಪ್ಪ ಅಂತಂದ್ರೆ ಭಾಳ ದೊಡ್ಡ ರಾಷ್ಟ್ರ. ಇವ್ರು ಏನು ಮಾಡಕತ್ತಾರ ಅಂದ್ರೆ ಇವ್ರನ್ನ ಅಟ್ಟಹಾಸ ಮಾಡಕತ್ತಾರ. ಯಾಕಂದ್ರೆ ಇವ್ರ ಕಡೆ ಏನಿಲ್ಲಪ್ಪ ಅಂದ್ರೆ ಯುದ್ಧಗಳ ಬೇಕಾಗಿರ್ತಕ್ಕಂತಹ ಒಂದು ಸಲಕರಣೆಗಳು ಇಲ್ಲ. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡಕತ್ತಾರಪ್ಪ ಅಂದ್ರೆ ಇವ್ರ ಮೇಲೆ ಅಟ್ಯಾಕ್ ಮಾಡಕತ್ತಾರ. ಇನ್ನೂ ಆದರೂ ಏನು ನಡೆಯಕತ್ತೈತಿ, ಆ ಒಂದು ಇನ್ನೂ ಪ್ರವೃತ್ತಿ ಏನಾಗಕತ್ತೈತಿ ಅಂದ್ರೆ ನಟಾಕತೈತಿ. ಆ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡಿವಪ್ಪ ಅಂತಂದ್ರೆ ಇವುಗಳನ್ನೆಲ್ಲ ನಾವೇನು ಮಾಡಿವಪ್ಪ ಅಂತಂದ್ರೆ ನೋಡ್ಕೊಂಬರ್ಬೇಕು. ಇವುಗಳು ನಮ್ಮ ಕಡೆ ಇದ್ದರೆ ಸುತ್ತಮುತ್ತಲಿನ ಚೀನಾ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಇಂತಹ ರಾಷ್ಟ್ರಗಳು ನಮ್ಮನ್ನು ಏನು ಬಂದಿರ್ತಾವ ಅಂದ್ರೆ ನಮ್ಮಲ್ಲಿ ಏನು ಬಂದಿರ್ತಾವಪ್ಪ ಅಂತಂದ್ರೆ ನೋಡಿ ಹೆದರುವಂತಹ ಸಾಧ್ಯತೆ ಇರ್ತೈತಿ. ಇಲ್ಲಾಂದರೆ ಏನು ಮಾಡ್ತಾರಪ್ಪ ಅಂದರೆ ಹೋಗಿರಿ ಆ ಕಡೆ. ಯಾಕಂದ್ರೆ ಈಗ ನಾವು ಆಲ್ರೆಡಿ ಜಪಾನ್ ದೇಶದೊಳಗೆ ಆಗಿದ್ದು ನೋಡಿಬಿಟ್ಟಿವಿ. ಆ ಒಂದು ಉದ್ದೇಶಕ್ಕಾಗಿ ಏನು ಮಾಡ್ಯಾವ ಅಂದ್ರೆ ಇವೆಲ್ಲ ಹೆಲ್ಪ್ ಆಗ್ಯಾವು. ನೋಡಿ ಸ್ಪರ್ಧಾರ್ಥಿಗಳೇ, ಮುಂಬರುವ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಇನ್ನೂ ಕೂಡ ಈ ಒಂದು ದೇಶದ ಅಭಿವೃದ್ಧಿ ಆಗಕ್ಕೆ ನಮ್ಮಲ್ಲಿರ್ತಕ್ಕಂಥವ್ರು ಏನು ಮಾಡಕತ್ತಾರಪ್ಪ ಅಂದರೆ ಆ ಒಂದು ಬೇರೆ ಬೇರೆ ದೇಶದ ಯಾವ ಥರ ಮಾಡಕತ್ತಾರ ಅನ್ನೋದ್ರ ಬಗ್ಗೆ ತಿಳ್ಕೊಳಕತ್ತಾರ. ಮುಂದಿನ ಕ್ಲಾಸ್ನೊಳಗೆ ನ್ಯೂ ಚಾಪ್ಟರ್ ಪರಮಾಣು ತಂತ್ರಜ್ಞಾನ ಅನ್ನೋದನ್ನು ನಾವೇನು ಮಾಡೋಣ ಅಂತಂದ್ರೆ ನೋಡೋಣ. ತಮಗೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.